everybody, welcome to this session on population and society. ಜನಸಂಖ್ಯೆ ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಈ ಯೂನಿಟ್ 3 ಗೆ ರಿಲೇಟೆಡ್ ಆಗಿರುವಂತಹ ಪಾಪ್ಯುಲೇಷನ್ ಥಿಯರೀಸ್ ಅಂಡ್ ಪಾಲಿಸೀಸ್ ಗೆ ರಿಲೇಟೆಡ್ ಆಗಿರುವಂತಹ ಈ ಯೂನಿಟ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಎರಡನೇ 3B, ದಟ್ ಇಸ್ ಪಾಪ್ಯುಲೇಷನ್ ಪಾಲಿಸಿ ಆಫ್ ಇಂಡಿಯಾ, ಅಂದ್ರೆ ಭಾರತದಲ್ಲಿ ಜನಸಂಖ್ಯಾ ನೀತಿಗಳೆಲ್ಲ ಹೇಗೆ ಹಾದು ಬಂದಿವೆ ಹಾಗೂ ಇದರ ಕೆಲವೆಲ್ಲ ಕಾರ್ಯಕ್ರಮಗಳು, ಇದರ ಇವ್ಯಾಲ್ಯುಯೇಷನ್ ಇರ್ಬೋದು, ವಿಮರ್ಶಾತ್ಮಕ ರೀತಿಯಲ್ಲಿ ಇದರ ಸಾಧಕ ಬಾಧಕಗಳನ್ನು ನಾವು ಈ ಒಂದು ವಿಡಿಯೋ ಮೂಲಕ ಅದನ್ನು ಪರಿಶೀಲಿಸುವಂತ ಪ್ರಯತ್ನ ಮಾಡುವ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಸೊ ಇವತ್ತಿನ ಸೆಷನ್ ಅಲ್ಲಿ ಆಗ್ಲೇ ಹೇಳಿದಾಗೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪಾಪ್ಯುಲೇಷನ್ ಪಾಲಿಸಿ ಇನ್ ಇಂಡಿಯಾ, ಪ್ರೋಗ್ರಾಮ್ಸ್ ಅಂಡ್ ದರ್ ಇವ್ಯಾಲ್ಯುಯೇಷನ್. ಭಾರತದಲ್ಲಿರುವಂತಹ ಜನಸಂಖ್ಯಾ ನೀತಿಗಳು, ಆ ಕಾರ್ಯಕ್ರಮಗಳು ಮತ್ತು ಅವುಗಳ ಮೌಲ್ಯಮಾಪನದ ಬಗ್ಗೆ, ಅಂದ್ರೆ ಆ ಸಾಧಕ ಬಾಧಕಗಳ ಬಗ್ಗೆ ನಾವಿದನ್ನು ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಪ್ಯುಲೇಷನ್ ಪಾಲಿಸಿ ಅಂದ್ರೆ ಏನು? ನೀವೆಲ್ಲ ಕೇಳಿರ್ಬೋದು, ಶಿಕ್ಷಣ ನೀತಿ, ಬೇರೆ ಬೇರೆ ನೀತಿಗಳ ಬಗ್ಗೆ ನೀವು ಬೇರೆ ಬೇರೆ ವಿಷಯಗಳಲ್ಲಿ ಕೇಳಿರ್ಬೋದು. ಜನಸಂಖ್ಯೆಗೆ ಸಂಬಂಧಿಸಿದ ನೀತಿ ಅಂದ್ರೆ ಏನು? ಸೊ ವಾಟ್ ಯು ಮೀನ್ ಬೈ ಪಾಪ್ಯುಲೇಷನ್ ಪಾಲಿಸಿ? So population policy refers to an official strategic framework adopted by the government to regulate the population growth, improve reproductive health and promote family welfare. ಸೊ ಜನಸಂಖ್ಯಾ ನೀತಿ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಒಂದು ದೇಶದ ಜನಸಂಖ್ಯೆಯ ಬೆಳವಣಿಗೆಯನ್ನು ನಿಯಂತ್ರಿಸಲು, ಸಂತಾನೋತ್ಪತ್ತಿ ಆರೋಗ್ಯವನ್ನು ಸುಧಾರಿಸಲು ಮತ್ತು ಕುಟುಂಬ ಕಲ್ಯಾಣವನ್ನು ಉತ್ತೇಜಿಸಲು ಒಂದು ಸರ್ಕಾರ ಅಳವಡಿಸಿಕೊಂಡಿರುವಂತಹ ಒಂದು ಅಧಿಕೃತ ಕಾರ್ಯತಂತ್ರದ ಚೌಕಟ್ಟನ್ನು ಸೂಚಿಸುವಂತಹ ಒಂದು ನೀತಿಯಾಗಿದೆ. ಅದನ್ನೇ ನಾವು ಜನಸಂಖ್ಯಾ ನೀತಿ ಅಂತ ಹೇಳುವಂಥದ್ದು. India was the first country in the world to launch a national program for family planning in the year 1952, recognizing the need to control population growth. ಇಲ್ಲಿ ಕೂಡ ನೀವು ಗಮನಿಸಿದ್ರೆ 1952ರಲ್ಲಿ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸುವಂತ ಅಗತ್ಯವನ್ನು ಗುರುತಿಸಿ ಕುಟುಂಬ ಯೋಜನೆಗಾಗಿ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ವಿಶ್ವದ ಮೊದಲ ದೇಶ ಭಾರತ. ಅದ್ರ ವಿಪರ್ಯಾಸ ಏನಂತ ಹೇಳಿದ್ರೆ, ಇಷ್ಟು ಮಾಡಿದ್ರು ಕೂಡ ಇವತ್ತು ವಿಶ್ವದಲ್ಲೇ ನಾವು ನಂಬರ್ 1 ಜನಸಂಖ್ಯೆಯನ್ನು ನಾವು ಹೊಂದಿರುವಂತದ್ದು. ಅದೇನೇ ಇರ್ಲಿ, ಇದ್ರ ಬಗ್ಗೆ ನಾವು ಮತ್ತೆ ಪರಿಶೀಲಿಸುವ. ಆಗ್ಲೇ ಹೇಳಿದಾಗೆ ಈ ನೀತಿಗಳಲ್ಲಿರುವಂತಹ ಸ್ಟ್ರೆಂತ್ ಗಳೇನು, ವೀಕ್ನೆಸಸ್ ಗಳೇನು, ಅದನ್ನು ನಾವು ಮತ್ತೆ ಸೆಷನ್ ಅಂದ್ರೆ ಮತ್ತಿನ ಸ್ಲೈಡ್ಸ್ ಗಳಲ್ಲಿ ಅದನ್ನು ನೋಡ್ಕೊಳ್ಳುವ. ಈಗ ಐ ಹೋಪ್ ಸೊ ನಮ್ಮ ಸ್ಟೂಡೆಂಟ್ಸ್ ಗೆ ಪಾಪ್ಯುಲೇಷನ್ ಪಾಲಿಸಿ ಅಂದ್ರೆ ಏನಂತ ಗೊತ್ತಾಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಕೆಲವೊಮ್ಮೆ 2 ಮಾರ್ಕಿಗೆ ಕೇಳ್ತಾರೆ ಜನಸಂಖ್ಯಾ ನೀತಿ ಅಂದ್ರೆ ಏನು ಅಂತ ಹೇಳಿ, ಆಗ ನೀವು ಇದನ್ನು ಬರ್ತಾಯ್ತು. ಈಗ ಯಾವುದೇ ಒಂದು ದೇಶಕ್ಕೆ ಸಂಬಂಧಿಸಿದಾಗೆ ಜನಸಂಖ್ಯಾ ನೀತಿ ಯಾಕಿರಬೇಕು, ಅಥವಾ ಜನಸಂಖ್ಯಾ ನೀತಿಯ ಮುಖ್ಯ ಉದ್ದೇಶಗಳೇನು? ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಪಾಪ್ಯುಲೇಷನ್ ಪಾಲಿಸಿ? ಯಾವುದೇ ನೀತಿ, ಯೋಜನೆ, ಕಾರ್ಯಕ್ರಮಗಳಿದ್ರೂ ಕೂಡ ನಾವು ಯಾವಾಗ್ಲೂ ಅದರ ಉದ್ದೇಶಗಳನ್ನು ಗಮನಿಸಬೇಕು. ಓಕೆ, ಸೊ ಇಲ್ಲಿ ಪಾಪ್ಯುಲೇಷನ್ ಪಾಲಿಸಿಯ ಓವರ್ ಆಲ್ ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿದ್ರೆ, ನಾನು ಜನರಲ್ ಆಗಿ ತೆಗೆದುಕೊಳ್ಳುವಂಥದ್ದು ಜನಸಂಖ್ಯಾ ನೀತಿಯ ಮುಖ್ಯ ಉದ್ದೇಶಗಳೇನು ಒಂದು ದೇಶಕ್ಕೆ ಸಂಬಂಧಿಸಿದಾಗೆ ಅಂತ ಹೇಳಿದ್ರೆ, ಟು ಕಂಟ್ರೋಲ್ ದ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್, ತ್ವರಿತ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸುವಂಥದ್ದು, ಟು ರೆಡ್ಯೂಸ್ ದ ಬರ್ತ್ ಅಂಡ್ ಡೆತ್ ರೇಟ್ಸ್, ಜನನ ಮತ್ತು ಮರಣ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುವಂಥದ್ದು, ಟು ಪ್ರಮೋಟ್ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್, ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಸುಧಾರಿಸುವಂಥದ್ದು ಅಥವಾ ಉತ್ತೇಜಿಸುವಂಥದ್ದು, ಟು ಎನ್ಕರೇಜ್ ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್, ಸಣ್ಣ ಕುಟುಂಬದ ಮಾನದಂಡಗಳನ್ನು ಪ್ರೋತ್ಸಾಹಿಸುವಂಥದ್ದು, ಹಮ್ದೋ ಹಮಾರೇದೋ ಅಥವಾ ಕುಟುಂಬ ನಿಯಂತ್ರಣ ವ್ಯವಸ್ಥೆಗೆ ಬೇಕಾಗುವಂತಹ ಕೆಲವೆಲ್ಲ ಒಂದು ರೀತಿಯ ಇನ್ಸೆಂಟಿವ್ಸ್ ಗಳನ್ನು ಕೊಡುವಂಥದ್ದು. ಸೊ ಈ ಮೂಲಕ ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಅಥವಾ ಸಣ್ಣ ಕುಟುಂಬ ಯೋಜನೆಗಳಿಗೆ ಸಂಬಂಧಿಸಿದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವಂಥದ್ದು. ಇನ್ನೊಂದು ಎಂಪವರಿಂಗ್ ವುಮೆನ್ ಥ್ರೂ ಹೆಲ್ತ್ ಕೇರ್ ಆಕ್ಸೆಸ್ ಅಂಡ್ ಎಜುಕೇಶನ್, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು. ಸೊ ಇದು ಜನಸಂಖ್ಯಾ ನೀತಿಯ ಮುಖ್ಯ ಉದ್ದೇಶಗಳು. ಯಾವುದೇ ದೇಶದ ಒಂದು ಜನಸಂಖ್ಯಾ ನೀತಿಯನ್ನು ನೀವು ಗಮನಿಸಿದ್ರು ಕೂಡ ಬೇಸಿಕ್ ಆಗಿ ಇಂಥ ಈ 3 ಆಬ್ಜೆಕ್ಟಿವ್ಸ್ ಗಳನ್ನು ಕಾಣ್ತೇವೆ, ಮತ್ತು ಅದು ದೇಶದಿಂದ ದೇಶಕ್ಕೆ ಭಿನ್ನವಾಗಿರ್ತದೆ. ಈ ಆಬ್ಜೆಕ್ಟಿವ್ಸ್ ಅನ್ನು ಬೇಸಿಕ್ ಆಗಿ ನಾವು ನಮ್ಮ ಭಾರತ ದೇಶದ ಒಂದು ನೀತಿಯ ಉದ್ದೇಶಕ್ಕೆ ಅನುಗುಣವಾಗಿ ನಾವಿಲ್ಲಿ ಹಾಕೊಂಡಿದ್ದೇವೆ. ಈಗ ಭಾರತದಂತ ನಮ್ಮ ಈ ದೇಶಕ್ಕೆ ಯಾಕೆ ಬೇಕು ಜನಸಂಖ್ಯಾ ನೀತಿ? ಸೊ ಹಿಂದಿನ ಸ್ಲೈಡ್ ನಲ್ಲಿ ನಿಮ್ಗೆ ಗೊತ್ತಾಗಿದೆ that India was the first country to introduce a population policy related to population. So why was that need for India to introduce the population policy at the earliest? So ಯಾತಕ್ಕೋಸ್ಕರ ಭಾರತಕ್ಕೆ ಜನಸಂಖ್ಯಾ ನೀತಿಗೆ ಸಂಬಂಧಿಸಿದ ಅಗತ್ಯತೆ ಬೇಕಾಗಿತ್ತು? ಇಲ್ಲಿ ನೀವು ಗಮನಿಸಿದ್ರೆ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್, India's population crossed 1.4 billion in 2023.
ಅದಕ್ಕಿಂತ ಮುನ್ನ ಚೈನಾ ನಂಬರ್ 1 ಆಗಿತ್ತು. ಬಟ್ ಈಗ ಚೈನಾವನ್ನು ಮೀರಿ ಕೂಡ ಭಾರತ ಹಿಂದಿಕ್ಕಿ ಈಗ 1.4 ಬಿಲಿಯನ್ ಹತ್ರ ದಾಪುಗಾಲು ಹಾಕಿದೆ. ಅಂದ್ರೆ ನಮ್ಮ ಜನಸಂಖ್ಯೆಯ ಬೆಳವಣಿಗೆಯನ್ನು ಗಮನಿಸಿದ್ರೆ, ಒಟ್ಟು ಜನಸಂಖ್ಯೆಯನ್ನು ಗಮನಿಸಿದ್ರೆ, ಸೊ ಅನ್‌ಚೆಕ್ಡ್ ಗ್ರೋತ್ ಪೋಸಸ್ ಚಾಲೆಂಜಸ್ ಫಾರ್ ಹೆಲ್ತ್, ಎಜುಕೇಶನ್, ಹೌಸಿಂಗ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಇಂಥ ಅಗಾಧ ಪ್ರಮಾಣದ ಒಂದು ಜನಸಂಖ್ಯೆ ನಮ್ಮ ದೇಶದಲ್ಲಿರುವಂತಹ ಸಂದರ್ಭದಲ್ಲಿ ಜನಸಂಖ್ಯೆಗೆ ಸಂಬಂಧಿಸಿದ ಬೇರೆ ಬೇರೆ ಆಯಾಮಗಳಲ್ಲಿ, ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ವಸತಿ ಇರ್ಬೋದು, ಉದ್ಯೋಗ ಇರ್ಬೋದು, ಇದೆಲ್ಲ ಕೆಲವೆಲ್ಲ ಸವಾಲುಗಳಿರ್ತದೆ. ಸೊ ಆ ಸವಾಲುಗಳಿಗೆ ಅನುಗುಣವಾಗಿ ಈ ರೀತಿಯ ನೀತಿಗಳ ಅಗತ್ಯತೆ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ, ಹೆಚ್ಚುವರಿ ಆಗಿರುವಂತಹ ಅಥವಾ ಹೆಚ್ಚಿನ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇರುವುದರಿಂದ. ಎರಡನೇದಾಗಿ ಹೈ ಫರ್ಟಿಲಿಟಿ ರೇಟ್ಸ್, ಹೆಚ್ಚಿನ ಫಲವತ್ತತೆಯ ದರವನ್ನು ಕೂಡ ನಮ್ಮ ದೇಶದಲ್ಲಿ ನಾವು ಕಾಣಬಹುದು. ಈಗ ಪ್ರಸಕ್ತವಾಗಿ ತಕ್ಕಮಟ್ಟಿಗೆ ನಮ್ಮ ಟೋಟಲ್ ಫರ್ಟಿಲಿಟಿ ರೇಟ್ ಎಂಬುದು ತಕ್ಕಮಟ್ಟಿಗೆ ಅದು ಬ್ಯಾಲೆನ್ಸ್ ಆಗಿದೆ. ಆದರೂ ಕೂಡ ಕೆಲವು ರಾಜ್ಯಗಳಲ್ಲಿ ಲೈಕ್ ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶಗಳಲ್ಲಿ ಫಲವತ್ತತೆಯ ಪ್ರಮಾಣ ಇನ್ನೂ ಜಾಸ್ತಿ ಇದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ. ಹಾಗೆಯೇ ಇನ್ಫೆಂಟ್ ಅಂಡ್ ಮೆಟರ್ನಲ್ ಮಾರ್ಟಲಿಟಿ, ಸೊ ಶಿಶು ಮರಣ ಪ್ರಮಾಣ ಇರ್ಬೋದು, ತಾಯಿಯ ಮರಣ ಪ್ರಮಾಣ ಇರ್ಬೋದು. ಸೊ ಇದಕ್ಕೆ ಪೂರಕವಾಗಿ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಹತೋಟಿಯಲ್ಲಿಡ್ಲಿಕ್ಕೆ, ಯಾಕಂದ್ರೆ ದೊಡ್ಡ ಜನಸಂಖ್ಯೆ ಅಂತ ಹೇಳಿದ್ರೆ ಈ ರೀತಿಯ ಮಾರ್ಟಾಲಿಟಿ ಅಥವಾ ಮರಣ ಪ್ರಮಾಣಗಳು ಜಾಸ್ತಿ ಆಗಿರ್ತದೆ ಶಿಶುಗಳಲ್ಲಿ ಅಥವಾ ತಾಯಂದಿರಲ್ಲಿ. ಸೊ ಜನಸಂಖ್ಯಾ ನೀತಿಗೆ ಅನುಗುಣವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಈ ಸೂಕ್ಷ್ಮತೆಗಳನ್ನು ಗಮನಿಸಲಿಕ್ಕೂ ಕೂಡ ನಮಗೊಂದು ನೀತಿ ಬೇಕಾಗುತ್ತೆ. ಅಂಡ್ ಡೆಮೋಗ್ರಫಿಕ್ ಡಿವಿಡೆಂಡ್, ಹಾರ್ನೆಸಿಂಗ್ ದ ಯಂಗ್ ಪಾಪ್ಯುಲೇಷನ್ ಫಾರ್ ಎಕನಾಮಿಕ್ ಗ್ರೋತ್. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಶಕ್ಕೆ ಈಗ ಒಂದು ಯುವ ಜನಸಂಖ್ಯೆಯ ಒಂದು ಪ್ರಮಾಣ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ. ಹಾಗಿದ್ರೆ ಇದೊಂದು ಒಳ್ಳೆ, ಅಂದ್ರೆ ಒಂದು ಕಾಲಘಟ್ಟದಲ್ಲಿ ಎಲ್ಲ ದೇಶಗಳಿಗೂ ಈ ಒಂದು ಡೆಮೋಗ್ರಫಿಕ್ ಡಿವಿಡೆಂಡ್ ಯಾವಾಗ್ಲೂ ಸಿಗುವುದಿಲ್ಲ. ಬಟ್ ನಮ್ಮ ದೇಶಕ್ಕೆ ಈಗ ಇದೊಂದು ಈ ಒಂದು ಜನಸಂಖ್ಯೆಯ ಲಾಭಾಂಶ ಲಭಿಸಿದಂತ ಈ ಒಂದು ಕಾಲಮಾನದಲ್ಲಿ ನಾವು ಸುಮ್ಮನೆ ಕೂತ್ರೆ ಆಗುವುದಿಲ್ಲ. ಬದಲಾಗಿ ಆ ಯುವ ಜನಸಂಖ್ಯೆಗೆ ಬೇಕಾಗುವಂತ ಎಲ್ಲಾ ರೀತಿಯ ಕೌಶಲ್ಯಗಳಿರ್ಬೋದು, ಶಿಕ್ಷಣ, ಆರೋಗ್ಯ ಇತ್ಯಾದಿಗಳ ಕಡೆ ನಾವು ಗಮನ ಹರಿಸಿ ಅವರು ನಮ್ಮ ದೇಶದ ಒಂದು ಆರ್ಥಿಕ ಬೆಳವಣಿಗೆಗೆ ಒಂದು ಕಾಂಟ್ರಿಬ್ಯೂಟ್ ಮಾಡುವ ರೀತಿಯಲ್ಲಿ ಅಥವಾ ಕೊಡುಗೆ ಕೊಡುವ ರೀತಿಯಲ್ಲಿ ಅವರನ್ನು ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಸಜ್ಜುಗೊಳಿಸಬೇಕು. ಸೊ ಇದು ಕೂಡ ಒಂದು ಚಾಲೆಂಜ್ ನಮ್ಗಿದೆ. ಈ ಡೆಮೋಗ್ರಫಿಕ್ ಡಿವಿಡೆಂಡ್ ಅಥವಾ ಜನಸಂಖ್ಯಾ ಲಾಭಾಂಶವನ್ನು ನಮ್ಮ ದೇಶ ಯಾವ ರೀತಿಯಾಗಿ ಬಳಸ್ತದೆ ಎಂಬುದರ ಬಗ್ಗೆ. ಸೊ ನೀಡ್ ಫಾರ್ ಪಾಪ್ಯುಲೇಷನ್ ಪಾಲಿಸಿ ಈಸ್ ಆಪ್ಟ್ ಆರ್ ಈಸ್ ವೆರಿ ಮಚ್ ನೆಸೆಸರಿ ಫಾರ್ ಇಂಡಿಯಾ. ಇನ್ನೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿವೆ. ಸೊ ಇಟ್ ರಿಕ್ವೈರ್ಸ್ ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್ ಟು ಮೀಟ್ ಹೆಲ್ತ್, ಜೆಂಡರ್ ಇಕ್ವಾಲಿಟಿ ಅಂಡ್ ಪಾವರ್ಟಿ ರಿಡಕ್ಷನ್ ಟಾರ್ಗೆಟ್ಸ್. ಸೊ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಬಹಳಷ್ಟು ಗುರಿಗಳು ಈ ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ಆಯಾಮದಲ್ಲಿ ಇರುವಂತದ್ದು. ಅಂದ್ರೆ ಆರೋಗ್ಯ ಇರ್ಬೋದು, ಲಿಂಗ ಸಮಾನತೆ ಇರ್ಬೋದು, ಬಡತನ ನಿವಾರಣೆ ಇರ್ಬೋದು, ಶಿಕ್ಷಣ ಇರ್ಬೋದು. ಸೊ ಈ ರೀತಿಯ ಎಲ್ಲಾ ಗುರಿಗಳನ್ನು ಸಾಧಿಸಲಿಕ್ಕೆ ನಮಗೆ ಜನಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಳ್ಳುವುದು ಅಷ್ಟೇ ಅಗತ್ಯ. ಸೊ ಹಾಗಾಗಿ ಭಾರತಕ್ಕೆ ಜನಸಂಖ್ಯಾ ನೀತಿ ಅತ್ಯಗತ್ಯ ಅಂತ ನಾವಿಲ್ಲಿ ಹೇಳ್ಬೋದು. ಇದನ್ನೇ ನಾನಾಗ ಡಿಸ್ಕಸ್ ಮಾಡಿರುವಂತದ್ದು, ವೈ ಇಂಡಿಯಾ ರಿಕ್ವೈರ್ಸ್ ಅ ಪಾಪ್ಯುಲೇಷನ್ ಪಾಲಿಸಿ. ಓಕೆ, ಆಲ್ ದೀಸ್ ಪಾಯಿಂಟ್ಸ್: ತ್ವರಿತ ಜನಸಂಖ್ಯಾ ಬೆಳವಣಿಗೆ, ಹೆಚ್ಚಿನ ಫಲವತ್ತತೆ ದರಗಳು, ಶಿಶು ಮತ್ತು ತಾಯಿಯ ಮರಣ ಪ್ರಮಾಣ, ಜನಸಂಖ್ಯಾ ಲಾಭಾಂಶ ಹಾಗೂ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ನಾನು ಹೆಚ್ಚಾಗಿ ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಬಿಕಾಸ್ I only think, always think that for English students there are a lot of materials available even in the internet or other sources. But when it comes to our students, especially in the government colleges who are writing in Kannada, I feel like the explanation is very much needed for them so that even they can also be on par with the students who are writing in English. ಈಗ ನೆಕ್ಸ್ಟ್ ಬರುವಂತದ್ದು ಹಿಸ್ಟಾರಿಕಲ್ ಎವಲ್ಯೂಷನ್ ಆಫ್ ಪಾಪ್ಯುಲೇಷನ್ ಪಾಲಿಸೀಸ್. ಜನಸಂಖ್ಯಾ ನೀತಿಗಳು ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಬೆಳೆದು ಬಂತು? ಆಗ್ಲೇ ಹೇಳಿದ್ದೇವೆ, 1952ರಲ್ಲಿ ನಮ್ಮ ದೇಶದಲ್ಲಿ ಫಸ್ಟ್ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಒಂದು ಹೊರಬಂತು ಅಂತ ಹೇಳಿ. ಹಾಗಿದ್ರೆ ಇಲ್ಲಿವರೆಗೆ ಯಾವ ರೀತಿಯಾಗಿ ಬೆಳೆದು ಬಂದಿದೆ ನಮ್ಮ ಜನಸಂಖ್ಯಾ ನೀತಿಗಳು, ಇದನ್ನಿಲ್ಲಿ ನಾವು ಚರ್ಚೆ ಮಾಡುವ. ಅದು ಪಾಪ್ಯುಲೇಷನ್ ಪಾಲಿಸಿಯನ್ನು ನಾವು ಅಧ್ಯಯನ ಮಾಡುವಾಗ ಅದರ ಹಿಸ್ಟಾರಿಕಲ್ ಎವಲ್ಯೂಷನ್ ಕೂಡ ನಮ್ಗೆ ಬೇಕಾಗುತ್ತೆ, ಹೌದಾ ಅಲ್ವಾ? ಯಾವ ರೀತಿ ಅದು ಬಂದಂತ ಒಂದು ಹಾದಿ ಇದೆಯಲ್ಲ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ 1952 ಅಲ್ಲಿ ದ ಫಸ್ಟ್ ನ್ಯಾಷನಲ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ವಾಸ್ ಇಂಟ್ರೊಡ್ಯೂಸ್. 1952ರಲ್ಲಿ ನಮ್ಮ ದೇಶಕ್ಕೆ ಸಂಬಂಧಿಸಿದ ಪ್ರಥಮ ಜನಸಂಖ್ಯಾ ನೀತಿಯನ್ನು ಕೂಡ ಅಳವಡಿಸಿದ್ರು. ಅದರಲ್ಲಿ ಮೊದಲ ರಾಷ್ಟ್ರೀಯ ಕುಟುಂಬ ಯೋಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು.
ಹಾಗೂ ಇಟ್ ವಾಸ್ ಲಾಂಚ್ ಡ್ಯೂರಿಂಗ್ ದ ಫಸ್ಟ್ 5-year ಪ್ಲಾನ್, ಮೊದಲ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲೇ ಇದನ್ನು ಪ್ರಾರಂಭಿಸಿದ್ದಾರೆ. ಅಂಡ್ ಇಟ್ ಫೋಕಸ್ಡ್ ಆನ್ ಪ್ರಮೋಟಿಂಗ್ ಕಾಂಟ್ರಸೆಪ್ಟಿವ್ ಯೂಸ್ ವಾಲಂಟರಿಲಿ, ಸ್ವಯಂ ಪ್ರೇರಿತವಾಗಿ ಗರ್ಭ ನಿರೋಧಕ ಬಳಕೆಗಳನ್ನು ಉತ್ತೇಜಿಸುವತ್ರ ಇದು ಗುರಿಯನ್ನು ಹೊಂದಿತ್ತು. ಒಟ್ಟಾರೆಯಾಗಿ ಇದರ ಉದ್ದೇಶ ಟು ರಿಡ್ಯೂಸ್ ಬರ್ತ್ ರೇಟ್ ಟು ಸ್ಟೆಬಿಲೈಸ್ ದ ಪಾಪ್ಯುಲೇಷನ್ ಓವರ್ ಟೈಮ್, ಕಾಲಾಂತರದಲ್ಲಿ ಜನಸಂಖ್ಯೆಯನ್ನು ಸ್ಥಿರಗೊಳಿಸಲಿಕ್ಕೆ ಜನನ ಪ್ರಮಾಣವನ್ನು ಕಡಿಮೆ ಮಾಡುವುದು ಈ ಒಂದು ನಮ್ಮ ಫಸ್ಟ್ ನ್ಯಾಷನಲ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ನ ಒಂದು ಮುಖ್ಯ ಉದ್ದೇಶವಾಗಿತ್ತು. 1976ರಲ್ಲಿ ಏನಾಯ್ತು? ಸೊ ಆ ಟೈಮಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಪೊಲಿಟಿಕಲ್ ಎಮರ್ಜೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಪಾಪ್ಯುಲೇಷನ್ ಪಾಲಿಸಿ ಡ್ಯೂರಿಂಗ್ ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 1976ರ ಸಮಯದಲ್ಲಿ ನಮ್ಮ ಜನಸಂಖ್ಯಾ ನೀತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು? ಅಲ್ಲಿ ಸ್ವಲ್ಪ ಒಂದು ಬದಲಾವಣೆಗಳಾಯ್ತು. ನೀವು ಇಲ್ಲಿ ಗಮನಿಸಿದ್ರೆ, they introduced aggressive and coercive measures such as forced sterilization. ಭಾರತದಲ್ಲಿ ಬೆಳೆಯುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ಬಲವಂತವಾದಂತಹ ಒಂದು ಬಲವಂತವಾದಂತಹ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ಬಲವಂತವಾಗಿ ಜನಸಂಖ್ಯೆಗೆ ಅಳವಡಿಸಲಾಯಿತು. ಲೈಕ್ ಫೋರ್ಸ್ಡ್ ಸ್ಟೆರಿಲೈಸೇಷನ್, ಈ ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ, ಇಂಥ ಕೆಲವೆಲ್ಲ ಫೋರ್ಸ್ಡ್ ಸ್ಟೆರಿಲೈಸೇಷನ್ಗಳನ್ನು ಜನಸಂಖ್ಯೆಯ ಮೇಲೆ ಅದನ್ನು ಒತ್ತಾಯಪೂರ್ವಕವಾಗಿ ಅಥವಾ ಬಲವಂತವಾಗಿ ಅದನ್ನು ಹೇರಲಾಯಿತು. ಅಂಡ್ ಇಟ್ ಫೋಕಸ್ಡ್ ಆನ್ ಅಚೀವಿಂಗ್ ಟಾರ್ಗೆಟ್ಸ್ ಕ್ವಿಕ್ಲಿ ಲೀಡಿಂಗ್ ಟು ಪಬ್ಲಿಕ್ ರೆಸಿಸ್ಟೆನ್ಸ್. ತುಂಬಾನೇ ಕ್ಯಾಂಪ್ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ಗಳ ಮೇಲೆ ಒತ್ತಡ ಹೇರಿ, ಯಾರಿಗೆಲ್ಲ 2ಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ, ಅವಾಗ ಮೂರು ಮಕ್ಕಳಿಗಿಂತ ಜಾಸ್ತಿ ಇದ್ದವರಿಗೆಲ್ಲ ಈ ರೀತಿ ಫೋರ್ಸ್ಡ್ ಸ್ಟೆರಿಲೈಸೇಷನ್ ಅನ್ನು ಮಾಡುವಂತ ಪ್ರಕ್ರಿಯೆಯಲ್ಲಿ ಒಂದು ಹಂತದಲ್ಲಿ ಆರಂಭ ಆಯಿತು. ಆದ್ರೆ ಇದಕ್ಕೆ ಸಾರ್ವಜನಿಕರಿಂದ ಹಾಗೂ ಪಬ್ಲಿಕ್ ಇಂದ ತುಂಬಾನೇ ಒಂದು ರೆಸಿಸ್ಟೆನ್ಸ್ ಬಂತು. ಯಾಕೆ ಇವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಆದಷ್ಟು ಬೇಗನೆ ನಾವು ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಇದು ಒಂದು ಪರ್ಸನಲ್ ವಿಚಾರ ಆಗಿರುವ ಕಾರಣ ಈ ಒಂದು ಫೋರ್ಸ್ಡ್ ಅಥವಾ ಕೋಯರ್ಸಿವ್ ಮೆಷರ್ಸ್ ಅಂತ ಏನ್ ಹೇಳ್ತೇವೆ ನೋಡಿ, ಅಗ್ರೆಸಿವ್ ಮೆಷರ್ಸ್, ಬಲವಂತವಾದಂತ ಈ ಒಂದು ವಿಧಾನ ಹೆಚ್ಚಿನ ಸಾರ್ವಜನಿಕರ ಒಂದು ಪ್ರತಿರೋಧಕ್ಕೆ ಇದು ಕಾರಣ ಆಯಿತು. ಹಾಗೂ ಇದೇ ಸಂದರ್ಭದಲ್ಲಿ ದೇ ಇಂಟ್ರೊಡ್ಯೂಸ್ ದ ಮಿನಿಮಮ್ ಏಜ್ ಫಾರ್ ಮ್ಯಾರೇಜ್, ದಟ್ ಇಸ್ 21 ಫಾರ್ ಮೆನ್ ಅಂಡ್ 18 ಫಾರ್ ವುಮೆನ್. ಇದೇ ಸಂದರ್ಭದಲ್ಲಿ ಮದುವೆಗೆ ಯಾವಾಗ ಈ ಫೋರ್ಸ್ಡ್ ಸ್ಟೆರಿಲೈಸೇಷನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರತಿರೋಧ ಹೆಚ್ಚಾಯಿತು, ಆಗ ಅದನ್ನು ವಾಪಸ್ ತೆಗೆಯಲಾಯಿತು. ಹಾಗೂ ಮದುವೆಗೆ ಕನಿಷ್ಠ ವಯಸ್ಸನ್ನು ಕೂಡ ಈ ಸಂದರ್ಭದಲ್ಲಿ ಪರಿಚಯಿಸಲಾಯಿತು. ಪುರುಷರಿಗೆ 21 ವರ್ಷ ಹಾಗೂ ಮಹಿಳೆಯರಿಗೆ 18 ವರ್ಷ. And emphasis on incentives for sterilization also was introduced during this time. ಅಂದ್ರೆ ಯಾವಾಗ ಪಬ್ಲಿಕ್ ರೆಸಿಸ್ಟೆನ್ಸ್ ಅಂದ್ರೆ ಒತ್ತಾಯಪೂರ್ವಕವಾಗಿ ಈ ರೀತಿಯ ಫ್ಯಾಮಿಲಿ ಪ್ಲಾನಿಂಗ್ ಪ್ರಾಸೆಸ್ಗೆ, ಸ್ಟೆರಿಲೈಸೇಷನ್ಗೆ ಜನರು ಪ್ರತಿರೋಧವನ್ನು ಒಡ್ತಾರೆ, ಆ ಸಂದರ್ಭದಲ್ಲಿ ಯಾರೆಲ್ಲ ಮುಖ್ಯವಾಗಿ ಸ್ಟೆರಿಲೈಸೇಷನ್ ಅನ್ನು ತಮ್ಮ ಒಮ್ಮತದಿಂದ ಮಾಡ್ಕೊಳ್ಳಿಕ್ಕೆ ಇಚ್ಛಿಸ್ತಾರೆ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ, ಸೊ ಅಂತವರಿಗೆ ಕೆಲವೆಲ್ಲ ಒಂದು ರೀತಿಯ ಇನ್ಸೆಂಟಿವ್ಸ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಏನಾಯ್ತು, 1977ರಲ್ಲಿ ಪಾಲಿಸಿ ರಿಓರಿಯಂಟೇಷನ್ ಅನ್ನು ನಾವು ಕಾಣಬಹುದು. ಈ ನೀತಿಯನ್ನು ತಕ್ಕಮಟ್ಟಿಗೆ ಸ್ವಲ್ಪ ಪುನರ್ರಚನೆ ಮಾಡಿದ್ರು. ಸೊ ತುರ್ತು ಪರಿಸ್ಥಿತಿಯ ನಂತರ ಈ ವಿಧಾನ ಏನಾಯ್ತು, ಬಲವಂತದಿಂದ ಸ್ವಯಂ ಪ್ರೇರಿತ ಮತ್ತು ಕಲ್ಯಾಣ ಆಧಾರಿತಕ್ಕೆ ಇದು ಬದಲಾಯಿತು. ಸೊ ಇಫ್ ಯು ಸಿ ದಟ್ ಫಾರ್ ಅರೌಂಡ್ 2 years during the emergency period, the approach was very coercive and it was very shrewd ಅಂದ್ರೆ ಒತ್ತಾಯಪೂರ್ವಕವಾಗಿ ಇದನ್ನು ಮಾಡಲಾಯಿತು. ಬಟ್ ಎಮರ್ಜೆನ್ಸಿ ಆದ ನಂತರ, ಅಂದ್ರೆ ಪೋಸ್ಟ್ ಎಮರ್ಜೆನ್ಸಿ ಆದ ನಂತರ, ತುರ್ತು ಪರಿಸ್ಥಿತಿಯ ನಂತರ ಈ ವಿಧಾನವನ್ನು ಸ್ವಯಂ ಪ್ರೇರಿತ ಮತ್ತು ಕಲ್ಯಾಣ ಆಧಾರಿತ ಒಂದು ವಿಧಾನಕ್ಕೆ ಅದನ್ನು ಬದಲಾಯಿಸಲಾಯಿತು. ನಾನು ಆಗ್ಲೇ ಹೇಳಿದಾಗೆ ಜನರಿಗೆ ಕುಟುಂಬ ಕಲ್ಯಾಣ ಯೋಜನೆಯನ್ನು ಮಾಡಲಿಕ್ಕೆ ಹೋದವರಿಗೆ ಇನ್ಸೆಂಟಿವ್ಸ್ ಅನ್ನು ಕೊಡುವಂಥದ್ದು, ಗವರ್ಮೆಂಟ್ ಸರ್ವೆಂಟ್ಸ್ ಆಗಿದ್ದವರಿಗೆ ಇನ್ಕ್ರಿಮೆಂಟ್ಸ್ ಅನ್ನು ಕೊಡುವಂಥದ್ದು, ಆ ಎಲ್ಲ ಪ್ರಾಸೆಸ್ ಈಗಲೂ ಕೂಡ ಜಾರಿಯಲ್ಲಿದೆ. ಓಕೆ, ಸೊ ಹಾಗಾಗಿ ಕುಟುಂಬ ಯೋಜನಾ ಕಾರ್ಯಕ್ರಮವನ್ನು ಆವಾಗ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಎಂದು ಮರುನಾಮಕರಣ ಮಾಡಲಾಯಿತು. ಸೊ ಇನಿಷಿಯಲಿ, ಆಸ್ ಯು ನೋ, ಇನ್ ದ ಇಯರ್ 1952 when it was introduced, it was ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅಂತ ಇತ್ತು. ಸೊ 1977 ಅಲ್ಲಿ ಈ ಒಂದು ಜನಸಂಖ್ಯಾ ನೀತಿಯನ್ನು ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಅದಕ್ಕೆ ಮರುನಾಮಕರಣ ಮಾಡ್ತಾರೆ. ಆ ನಂತರ 2000 ಇಸವಿಯಲ್ಲಿ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂಥದ್ದು ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ. 2000 ಇಸವಿಯಲ್ಲಿ ರಾಷ್ಟ್ರೀಯ ಜನಸಂಖ್ಯಾ ನೀತಿ ಅದು ಹೊರಬಂತು. ಸೊ ಇಟ್ ವಾಸ್ ಅ ಮೇಜರ್ ಮೈಲ್ ಸ್ಟೋನ್ ಇನ್ ಪಾಪ್ಯುಲೇಷನ್ ಪ್ಲಾನಿಂಗ್. ಇದು ಜನಸಂಖ್ಯಾ ಯೋಜನೆಯಲ್ಲಿ ಈ ನೀತಿ ಕೂಡ ಒಂದು ಪ್ರಮುಖವಾದಂತಹ ಒಂದು ಮೈಲಿಗಲ್ಲಾಗಿತ್ತು.
It was launched under the Prime Minister Atal Bihari Vajpayee's government. So Pradhani Atal Bihari Vajpayee ಅವರ ಸರ್ಕಾರದ ಅಡಿಯಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. And it adopted a holistic rights-based approach. ಸಮಗ್ರ ಹಕ್ಕು ಆಧಾರಿತ ವಿಧಾನವಾಗಿ ಈ ಒಂದು ಜನಸಂಖ್ಯಾ ನೀತಿಯನ್ನು ದೇಶದಲ್ಲಿ ಅಳವಡಿಸಿಕೊಳ್ಳಲಾಯಿತು. Now, what is special features of this national population policy? So, ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ದಲ್ಲಿ ಏನೆಲ್ಲ ವಿಶೇಷತೆಗಳಿವೆ? So, ಆಗ್ಲೇ ಹೇಳಿದಾಗೆ, as I told you earlier, it was formulated by the government of India under the NDA government led by Prime Minister Atal Bihari Vajpayee. And the vision of this policy was to achieve a stable population by 2045 in alignment with the sustainable economic growth, social development, and environmental protection. And what were the objectives? If you see, fulfill the unmet needs for contraception, healthcare, infrastructure, and personnel, and also to bring the total fertility rate to the replacement level of 2.1, and also to achieve the population stabilization consistent with the sustainable development goals. So these were the main objectives and the main vision of the National Population Policy of 2000. So ಕನ್ನಡದಲ್ಲಿ ಹೇಳೋದಿದ್ರೆ I think so ಇದೊಂದು ಸ್ಕಿಪ್ ಆಗಿದೆ. ರಾಷ್ಟ್ರೀಯ ಜನಸಂಖ್ಯಾ ನೀತಿಯ ಪ್ರಮುಖ ಉದ್ದೇಶಗಳು ಅಥವಾ ಪ್ರಮುಖವಾದಂತಹ ಒಂದು ವಿಷನ್ ಏನಿದೆ ಅದು ಇಲ್ಲಿ ನಾವು ಕಾಣಬಹುದು. 2045ರ ಒಳಗಾಗಿ ನಮ್ಮ ದೇಶದಲ್ಲಿ ಒಂದು ಸುಸ್ಥಿರವಾದಂತ ಅಥವಾ ಸ್ಥಿರವಾದಂತ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಸುಸ್ಥಿರ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಅಭಿವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆಯ ಚೌಕಟ್ಟಿನಲ್ಲಿ ನಾವೊಂದು ಸ್ಥಿರವಾದಂತಹ ಜನಸಂಖ್ಯೆಯನ್ನು 2045ರಲ್ಲಿ ನಾವು ಆ ಒಂದು ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು ಅಥವಾ ಗುರಿಯನ್ನು ನಾವು ಅಚೀವ್ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗೂ ಇದರ ಇತರೆ ಉದ್ದೇಶಗಳನ್ನು ನೀವು ಗಮನಿಸಿದ್ರೆ ಕುಟುಂಬ ಕಲ್ಯಾಣ ಯೋಜನೆಗಳಿರ್ಬೋದು, ಆರೋಗ್ಯ ಸಂರಕ್ಷಣೆ ಇರ್ಬೋದು, ಹಾಗೂ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿದ ಆರೋಗ್ಯಕ್ಕೆ ನಾವು ಎಲ್ಲೆಲ್ಲಿ ಲೋಪದೋಷಗಳಾಗಿವೆ ಅದನ್ನೆಲ್ಲ ನಾವು ಉದ್ದೇಶಪೂರ್ವಕವಾಗಿ ಅದಕ್ಕೆ ಪೂರಕವಾಗಿರುವಂತಹ ಯೋಜನೆಗಳನ್ನು ಹಮ್ಮಿಕೊಳ್ಳುವಂಥದ್ದು. ಇನ್ನೊಂದು ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ನಮ್ಮ ಫಲವತ್ತತೆಯ ದರ ಏನಿದೆ, ಒಟ್ಟು ಫಲವತ್ತತೆಯ ದರವನ್ನು ನಾವು 2.1ಕ್ಕೆ ತರುವಂತ ಒಂದು ಪ್ರಯತ್ನ. ಅದನ್ನ ಈಗ ಆಲ್ರೆಡಿ ನಾವು ಅದನ್ನು ರೀಚ್ ಆಗಿದ್ದೇವೆ. ಹಾಗೂ ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ಸುಸ್ಥಿರ ಅಭಿವೃದ್ಧಿ ಜೊತೆಯಾಗಿ ನಾವು ಅದನ್ನು ಮೇಂಟೈನ್ ಮಾಡಿಕೊಳ್ಳುವಂಥದ್ದು ಅಥವಾ ಅದನ್ನು ಗಳಿಸಿಕೊಳ್ಳುವಂಥದ್ದು. ಇದು ಈ ರಾಷ್ಟ್ರೀಯ ಜನಸಂಖ್ಯಾ ನೀತಿಯ ಪ್ರಮುಖ ಉದ್ದೇಶ. ಸೊ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ಗೆ ರಿಲೇಟೆಡ್ ಆಗಿ 3 ಒಂದು ಗುರಿಗಳಿವೆ. ಒಂದು ಇಮಿಡಿಯೇಟ್ ಗೋಲ್ಸ್, ಅಂದ್ರೆ ಈ ನೀತಿ ಜಾರಿ ಬಂದಾಗಿನಿಂದ ಅದಕ್ಕೆ ಪೂರಕವಾಗಿ ನಾವು ಅದನ್ನು ಆ ಗುರಿಗಳ ಕಡೆಗೆ ನಾವು ಗಮನ ಹರಿಸುವಂತ ಒಂದು ಪ್ರಯತ್ನ. ಇನ್ನೊಂದು ಒಂದು ಫುಲ್ಫಿಲ್ ಅನ್ಮೆಟ್ ನೀಡ್ಸ್ ಫಾರ್ ಕಾಂಟ್ರಸೆಪ್ಷನ್, ಅಂದ್ರೆ ಕುಟುಂಬ ಕಲ್ಯಾಣಕ್ಕೆ ಸಂಬಂಧಿಸಿದಾಗಿ ಎಲ್ಲೆಲ್ಲ ಲೋಪಗಳು ಇವೆ ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ನಿಭಾಯಿಸುವಂಥದ್ದು. ಇಂಪ್ರೂವ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್, ಆರೋಗ್ಯ ಸುರಕ್ಷೆಗೆ ಸಂಬಂಧಿಸಿದ ಮೂಲಭೂತ ಅವಶ್ಯಕತೆಗಳಲ್ಲಿ ನಾವು ಸರಿಯಾದ ರೀತಿಯ ಒಂದು ಇಂಪ್ರೂವ್ಮೆಂಟ್ ಅನ್ನು ಮಾಡಿಕೊಳ್ಳುವಂಥದ್ದು. ಎನ್ಶೂರ್ ಸಪ್ಲೈ ಆಫ್ ಸೇಫ್ ಅಂಡ್ ರಿಲಯಬಲ್ ಕಾಂಟ್ರಸೆಪ್ಟಿವ್ಸ್, ಸರಿಯಾದ ಕುಟುಂಬ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಿಸಿದಾಗೆ ಸೂಕ್ತ ಮತ್ತು ಸುರಕ್ಷತೆ ಇರುವಂತಹ ಕೆಲವೆಲ್ಲ ವಿಧಾನಗಳನ್ನು ಸರಿಯಾದ ರೀತಿಯಲ್ಲಿ ಜನತೆಗೆ ತಲುಪಿಸುವಂಥದ್ದು. ಸೊ ದೀಸ್ ಆರ್ ದ ಇಮಿಡಿಯೇಟ್ ಗೋಲ್ಸ್. 2010ರೊಳಗೆ ಕೆಲವೊಮ್ಮೆ ಮಧ್ಯಮ ಫೋಕಸ್ಡ್ ಆಗಿರುವಂತಹ ಗುರಿಗಳಿದಾವೆ. ಅದು ಟು ಬ್ರಿಂಗ್ ದ ಟೋಟಲ್ ಫರ್ಟಿಲಿಟಿ ರೇಟ್ ಟು ರಿಪ್ಲೇಸ್ಮೆಂಟ್ ಲೆವೆಲ್ ಆಫ್ 2.1. ಇದನ್ನು ಆಲ್ರೆಡಿ ನಾವೀಗ ರೀಚ್ ಆಗಿದ್ದೇವೆ. ಲಾಂಗ್ ಟರ್ಮ್ ಗೋಲ್ ಅಂದ್ರೆ 2045ರ ಒಳಗಾಗಿ ನಾವು ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಒಂದು ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ನಿಯಂತ್ರಣ ಮತ್ತು ಸ್ಥಿರತೆಯನ್ನು ತರುವಂಥದ್ದು. ಸೊ ಇದು ಈ ಒಂದು ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಇದರ ಪ್ರಮುಖ ಗುರಿಗಳು. ಸೊ ಇದು ಮತ್ತು ಹಿಂದಿನದು ನಾನು ಹೇಳಿದ್ದೇನಲ್ಲ, ಇದು ಎರಡನ್ನೂ ಸೇರಿ ನೀವು ಪರೀಕ್ಷೆಗೆ ಅದನ್ನು ಬರೀಬಹುದು. ಈಗ ಹೆಚ್ಚಾಗಿ ಇದನ್ನು ಪರೀಕ್ಷೆಗೆ ಕೇಳ್ತಾರೆ. ರಾಷ್ಟ್ರೀಯ ಜನಸಂಖ್ಯಾ ನೀತಿ, ಯಾಕಂದ್ರೆ ದಿಸ್ ಈಸ್ ದ ಪ್ರೆಸೆಂಟ್ ಪಾಪ್ಯುಲೇಷನ್ ಪಾಲಿಸಿ ವಿಚ್ ಇಸ್ ಈಗ ನಮ್ಮಲ್ಲಿರುವಂಥದ್ದು. ಸೊ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ಕ್ಕೆ ಸಂಬಂಧಿಸಿದ ಹಾಗೆ ಏನೆಲ್ಲ ಪ್ರಮುಖ ಲಕ್ಷಣಗಳಿವೆ ಅಂತ ಹೆಚ್ಚಾಗಿ ಪರೀಕ್ಷೆಗೆ ಲಾಂಗ್ ಟೈಪ್ ಕ್ವೆಶ್ಚನ್ಸ್ ಅಲ್ಲಿ ಕೇಳ್ತಾರೆ. ವಾಟ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000. ಸೊ ಇದನ್ನು ನೀವು ಸುದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕಾಗುತ್ತೆ. So
The National Population Policy reinforces the vision of the government to encourage voluntary and informed choices and the citizens' agreeability in order to achieve maximum benefits from reproductive health services. And also making school education free and compulsory up to the age of 14 years and also reducing the dropout rates of both boys and girls. ಸೊ ಈ ಒಂದು ನೀತಿಯ ಪ್ರಮುಖ ಒಂದು ಲಕ್ಷಣಗಳಲ್ಲಿ ಅಥವಾ ಒಂದು ಫೀಚರ್ಸ್ಗಳಲ್ಲಿ ಈ ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳಿಂದ ಗರಿಷ್ಠ ಪ್ರಯೋಜನಗಳನ್ನು ಸಾಧಿಸಲಿಕ್ಕೆ ಸ್ವಯಂ ಪ್ರೇರಿತ ಮತ್ತು ಮಾಹಿತಿಯುಕ್ತ ಆಯ್ಕೆಗಳು ಮತ್ತು ನಾಗರಿಕರ ಒಪ್ಪಿಗೆಯನ್ನು ಪ್ರೋತ್ಸಾಹಿಸುವ ಸರ್ಕಾರದ ದೃಷ್ಟಿಕೋನವನ್ನು ಈ ನಮ್ಮ ರಾಷ್ಟ್ರೀಯ ಜನಸಂಖ್ಯಾ ನೀತಿ ಬಲಪಡಿಸುತ್ತದೆ. 14 ವರ್ಷ ವಯಸ್ಸಿನವರೆಗೆ ಶಾಲಾ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯಗೊಳಿಸುವುದು ಇದು ಆಲ್ರೆಡಿ ಈಗ ಆಗಿದೆ. ಮತ್ತು ಹುಡುಗರು ಮತ್ತು ಹುಡುಗಿಯರಿಬ್ಬರ ಶಾಲೆ ಬಿಡುವ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು, ಅಂದ್ರೆ ಶಾಲೆಯನ್ನು ಅವರು ಡ್ರಾಪ್ ರೇಟ್ಸ್ ಅಂತ ಏನ್ ಹೇಳ್ತೇವೆ ನೋಡಿ, ಅರ್ಧದಲ್ಲಿ ಶಾಲೆಯನ್ನು ಮೊಟಕುಗೊಳಿಸುವಂಥದ್ದು, ಇದನ್ನು ನಾವು ಕಡಿಮೆ ಮಾಡಬೇಕು. ಯಾಕೆ ಹೇಳಿ? ಯಾಕಂದ್ರೆ ವಿದ್ಯಾರ್ಥಿಗಳು, ಅದು ಹುಡುಗರಿರ್ಲಿ ಹುಡುಗಿಯರಿರ್ಲಿ, ಶಿಕ್ಷಣದ ಮೂಲಕ ಈ ಒಂದು ಕುಟುಂಬಕ್ಕೆ ಸಂಬಂಧಿಸಿದಾಗೆ ಅವರ ಒಂದು ರೀಪ್ರೊಡಕ್ಟಿವ್ ಹೆಲ್ತ್ಗೆ ಸಂಬಂಧಿಸಿದಾಗೆ ಬಹಳಷ್ಟು ವಿಷಯಗಳು ಮತ್ತು ಮಾಹಿತಿ ಅವರಿಗೆ ಸಿಗ್ತದೆ. ಹಾಗಾಗಿ ಮತ್ತು ಎಜುಕೇಶನ್ ಮೂಲಕ ಮುಂದಿನ ದಿನಗಳಲ್ಲಿ ಅವರು ಉದ್ಯೋಗ ಇತ್ಯಾದಿಗಳನ್ನು ಹೋಗುವಾಗ ಆಟೋಮ್ಯಾಟಿಕ್ ಆಗಿ ಕುಟುಂಬವನ್ನು ಕೂಡ ನಿಯಂತ್ರಣದಲ್ಲಿ ಇಡುಕೊಳ್ಳುವಂತ ಎಲ್ಲಾ ಪ್ರಯತ್ನಗಳು ಕೂಡ ಆ ಸಂದರ್ಭದಲ್ಲಿ ಆಗ್ತದೆ. ಸೊ ಹಾಗಾಗಿ ಎಜುಕೇಶನ್, ವಿ ಹ್ಯಾವ್ ಟು ಎಜುಕೇಶನ್ ದ ಪಬ್ಲಿಕ್ ಅಂತ ಹೇಳಿಬಿಟ್ಟು ಇವತ್ತು ರೈಟ್ ಟು ಎಜುಕೇಶನ್ ಅಂತ ಹೇಳುವಂಥದ್ದು ನಮಗೆ ಒಂದು ಸಮಗ್ರವಾಗಿ ನಮ್ಮ ಹಕ್ಕಾಗಿ ಇವತ್ತು ಪರಿಗಣಿಸಿದೆ, ಅಂದ್ರೆ ಬಿಲೋ ಅಪ್ ಟು ದ ಏಜ್ ಆಫ್ 14 years. ನೆಕ್ಸ್ಟ್ ಬರುವಂಥದ್ದು ಡಿಕ್ರೀಸಿಂಗ್ ದ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಟು ಅಂಡರ್ 30 per 1000 live births in the country to be achieved by 2010 as prescribed when the national population policy was brought out. ದೇಶದಲ್ಲಿ ಶಿಶು ಮರಣ ದರವನ್ನು ಸಹ 1000 ಜೀವಂತ ಜನನಗಳಿಗೆ 30ಕ್ಕಿಂತ ಕಡಿಮೆ ಮಾಡುವುದು ಇದು ಇದರ ಇನ್ನೊಂದು ಒಂದು ಪ್ರಮುಖ ಲಕ್ಷಣ. ರೆಡ್ಯೂಸಿಂಗ್ ದ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಟು ಅಂಡರ್ 100 per 1 lakh live births. ಸೊ ತಾಯಂದಿರ ಮರಣ ದರವನ್ನು ಕೂಡ 1 ಲಕ್ಷ ಜೀವಂತ ಜನನಗಳಿಗೆ 100ಕ್ಕಿಂತ ಕಡಿಮೆ ಮಾಡುವುದು ಕೂಡ ಇದರ ಒಂದು ಪ್ರಮುಖ ಉದ್ದೇಶ. Achieving universal immunization for all children against vaccine preventable diseases. ಲಸಿಕೆಯಿಂದ ತಡೆಗಟ್ಟಬಹುದಾದ ರೋಗಗಳ ವಿರುದ್ಧ ಎಲ್ಲ ಮಕ್ಕಳಿಗೆ ಸಾರ್ವತ್ರಿಕ ರೋಗ ನಿರೋಧಕ ಶಕ್ತಿಯನ್ನು ಸಾಧಿಸುವುದು, ಅಂದ್ರೆ ಇಮ್ಯುನೈಸೇಷನ್ ಅನ್ನು ಮಾಡುವಂಥದ್ದು. ಎನ್ಕರೇಜಿಂಗ್ ಡಿಲೇಡ್ ಮ್ಯಾರೇಜ್ ಫಾರ್ ಗರ್ಲ್ಸ್ ಪ್ರಿಫರಬ್ಲಿ ಬಿಫೋರ್ 18 years and above 20 years. ಅಂದ್ರೆ 18 ವರ್ಷಕ್ಕಿಂತ ಮೊದಲು ಮತ್ತು 20 ವರ್ಷಕ್ಕಿಂತ ಮೇಲ್ಪಟ್ಟ ಹುಡುಗಿಯರಿಗೆ ವಿಳಂಬ ವಿವಾಹವನ್ನು ಪ್ರೋತ್ಸಾಹಿಸುವಂಥದ್ದು. ಇನ್ನೊಂದು ಅಚೀವಿಂಗ್ 80% ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂಡ್ 100% ಡೆಲಿವರೀಸ್. ಸೊ ಇದರ ಅರ್ಥ ಡಿಲೇಡ್ ಮ್ಯಾರೇಜ್, ಒಟ್ಟಾರೆಯಾಗಿ ಹೆಣ್ಣು ಮಕ್ಕಳಿಗೆ ಅವರ ಕಾಲ ಮೇಲೆ ನಿಂತು, ಅಂದ್ರೆ ಅವರು ಶಿಕ್ಷಣ ಇತ್ಯಾದಿ ಉದ್ಯೋಗಗಳನ್ನು ಮುಗಿಸಿದ ನಂತರ ಅವರಿಗೆ ಮದುವೆ ಏನಂದ್ರೆ ಹಿಂದೆ ಎಲ್ಲ ಬಾಲ್ಯ ವಿವಾಹ 17, 16, 14ಕ್ಕೆಲ್ಲ ಏನು ಬೇಗನೆ ವಿವಾಹವನ್ನು ಮಾಡ್ತಾ ಇದ್ರು ಅದನ್ನು ಆದಷ್ಟು ಡಿಲೇ ಮಾಡುವಂಥದ್ದು. ಸೊ ಇದು ಆಟೋಮೆಟಿಕ್ ಆಗಿ ಯಾವಾಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ, ಇದು ತನ್ನಿಂತಾನೇ ಅದು ಏನಾಗುತ್ತೆ ಅಂತ ಹೇಳಿದ್ರೆ ವಿಳಂಬವಾಗುವಂತ ಎಲ್ಲಾ ಒಂದು ಪ್ರಕ್ರಿಯೆಗಳಲ್ಲಿ ಆರಂಭಗೊಳ್ತದೆ. ಹಾಗೇನೆ ಅಚೀವಿಂಗ್ 80% ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂಡ್ 100% ಡೆಲಿವರೀಸ್ ಬೈ ಟ್ರೈನ್ಡ್ ಪರ್ಸನ್ಸ್. ಇದನ್ನು ಕೂಡ ಇವತ್ತು ನಾವು ಹೆಚ್ಚು ಕಡಿಮೆ ಸಾಧಿಸಿದಂತಾಗಿದೆ. 80% ಸಾಂಸ್ಥಿಕ ಹೆರಿಗೆಗಳು ಮತ್ತು ತರಬೇತಿ ಪಡೆದ ವ್ಯಕ್ತಿಗಳಿಂದ 100% ಹೆರಿಗೆಗಳನ್ನು ಸಾಧಿಸುವುದು. ಯಾಕೆ ಇದನ್ನು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ನಾವು ಪ್ರೋತ್ಸಾಹ ಕೊಡಬೇಕು ಅಥವಾ ನಾವು ಎನ್ಕರೇಜ್ ಮಾಡಬೇಕು ಅಂತ ಹೇಳಿದ್ರೆ, ಶಿಶು ಮರಣ ಪ್ರಮಾಣ, ತಾಯಿ ಮರಣ ಪ್ರಮಾಣಗಳನ್ನು ಕಡಿಮೆ ಮಾಡಲಿಕ್ಕೆ ಇಂತಹ ಒಂದು ಪ್ರಯತ್ನಗಳು ಈ ಒಂದು ನೀತಿಯಲ್ಲಿ ಮಾಡಿರುವಂಥದ್ದು. Attaining 100% registration of pregnancies, birth, death and marriages. ಗರ್ಭಧಾರಣೆ ಇರಬಹುದು, ಜನನ, ಮರಣ ಮತ್ತು ವಿವಾಹಗಳ 100% ನೋಂದಣಿಯನ್ನು ಕೂಡ ಸಾಧಿಸುವಂಥದ್ದು. Making available universal access to information, counseling and services for fertility regulation and contraception with a huge range of choices. ಸಂತಾನೋತ್ಪತ್ತಿ ನಿಯಂತ್ರಣ ಮತ್ತು ಗರ್ಭ ನಿರೋಧಕಕ್ಕಾಗಿ ಮಾಹಿತಿ, ಸಮಾಲೋಚನೆ ಮತ್ತು ಸೇವೆಗಳಿಗೆ ನಾವು ಉತ್ತಮ ರೀತಿಯ ಪ್ರವೇಶ ಮತ್ತು ವ್ಯಾಪಕ ಶ್ರೇಣಿಯ ಆಯ್ಕೆಗಳೊಂದಿಗೆ ಲಭ್ಯವಾಗುವಂತೆ ಮಾಡೋದು. ಫಸ್ಟ್ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಅದರ ಬಗ್ಗೆ ಮಾಹಿತಿ ಸಿಗಬೇಕು, ಹೌದಾ ಅಲ್ವಾ? ಅದು ಕಾಪರ್ಟಿ ಅಳವಡಿಕೆ ಇರ್ಬೋದು, ಅಥವಾ ನ್ಯಾಚುರಲ್ ಸ್ಪೇಸಿಂಗ್ ಇರ್ಬೋದು, ಅಥವಾ ಸ್ಟೆರಿಲೈಸೇಷನ್ಸ್ ಇರ್ಬೋದು. ಸೊ ಯಾವುದೇ ಇದ್ರೂ ಕೂಡ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಸೊ ಅದಕ್ಕೆ ಸಂಬಂಧಿಸಿದಾಗೆ ನಾವು ಸರಿಯಾದ ರೀತಿಯ ಸಮಾಲೋಚನೆ ಮತ್ತು ಆ ಸೇವೆಗಳ ಒಂದು ರೀತಿಯ ಉಪಲಬ್ಧಿ ಕೂಡ ಅವರಿಗೆ ಸಿಗಬೇಕು. ಅಂಡ್ ಕಂಟೈನಿಂಗ್ ದ ಸ್ಪ್ರೆಡ್ ಆರ್ ಪ್ರಿವೆಂಟಿಂಗ್ ದ ಸ್ಪ್ರೆಡ್ ಆಫ್ AIDS, boosting better coordination between the management of reproductive tract infections and sexually transmitted infections and the National AIDS Control Organization. ಅಂದ್ರೆ
ಈ ಏಡ್ಸ್ ಹರಡುವಿಕೆಯನ್ನು ತಡೆಗಟ್ಟುವುದಕ್ಕೆ ಸಂಬಂಧಿಸಿದ ಹಾಗೆ ಸಂತಾನೋತ್ಪತ್ತಿ ಭಾಗದ ಸೋಂಕುಗಳಿರ್ಬೋದು ಅಥವಾ ಲೈಂಗಿಕವಾಗಿ ಹರಡುವ ಸೋಂಕುಗಳನ್ನು ನಿಯಂತ್ರಿಸಲಿಕ್ಕೆ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ನಡುವೆ ಉತ್ತಮ ಸಮನ್ವಯವನ್ನು ಹೆಚ್ಚಿಸುವುದು ಕೂಡ ಇಲ್ಲಿ ತುಂಬಾನೇ ಅಗತ್ಯ. ಯಾಕಂದ್ರೆ ಯಾವಾಗ RTI ಇರ್ಬೋದು, STI ಇರ್ಬೋದು, ಏಡ್ಸ್ ಇರ್ಬೋದು, ಈ ಮೂಲಕ ಯಾವಾಗ ಒಂದು ಕಪಲ್ ಅಥವಾ ಹೆಣ್ಣು ಅಥವಾ ಗಂಡಿಗೆ ಈ ರೀತಿಯ ಒಂದು ಸಿಚುವೇಶನ್ ಬರ್ತದೆ, ಆಟೋಮ್ಯಾಟಿಕ್ ಆಗಿ ಅವರ ಒಂದು ಏನು ರೀಪ್ರೊಡಕ್ಟಿವ್ ಹೆಲ್ತ್ ಮೇಲೆ ಇದು ಪರಿಣಾಮವನ್ನು ಬೀರುವಂಥದ್ದು. ಸೊ ಯು ಆಲ್ ನೋ ಅಬೌಟ್ ಇಟ್. ಸೊ ಹಾಗಾಗಿ ಇದರ ನಿಯಂತ್ರಣವನ್ನು ಕೂಡ ಮಾಡಲಿಕ್ಕೆ ಈ ರೀತಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಜೊತೆ ಸಮನ್ವಯ ಸಾಧಿಸುವುದು ಕೂಡ ಅಷ್ಟೇನೆ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಪ್ರಿವೆಂಟಿಂಗ್ ಅಂಡ್ ಕಂಟ್ರೋಲಿಂಗ್ ಕಮ್ಯುನಿಕೇಬಲ್ ಡಿಸೀಸಸ್, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವುದು ಮತ್ತು ನಿಯಂತ್ರಿಸುವುದು. ಇಂಟಿಗ್ರೇಟಿಂಗ್ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ಸ್ ಇನ್ ರೀಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಸರ್ವಿಸಸ್. ಸೊ ನಮ್ಮ ದೇಶದಲ್ಲಿ ಬಯೋಮೆಡಿಸಿನ್ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಥವಾ ಅಲೋಪತಿ ಅಂತ ನಾವೇನ್ ಹೇಳ್ತೇವೆ ನೋಡಿ, ಅದ್ರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಆಯುಷ್ ಸಿಸ್ಟಮ್ ಆಫ್ ಮೆಡಿಸಿನ್ಗೂ ತುಂಬಾನೇ ನಾವು ಎನ್ಕರೇಜ್ ಅನ್ನು ಕೊಡ್ತೇವೆ. ಅಥವಾ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲೂ ಪ್ರತಿ ರಾಜ್ಯದಲ್ಲೂ ಕೂಡ ಆಯುಷ್ ಮಟ್ಟದ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನು ತುಂಬಾನೇ ವ್ಯವಸ್ಥಿತವಾಗಿ ನಾವು ಹೆಚ್ಚು ಕಡಿಮೆ ನೋಡ್ತಾ ಇದ್ದೇವೆ. ಸೊ ಆಯುಷ್ ಅಂತ ಹೇಳಿದ್ರೆ ಆಯುರ್ವೇದ, ಯುನಾನಿ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಸೊ ಈ ಒಂದು ಸಿಸ್ಟಮ್ಗೆ ಕೂಡ ಸಂಬಂಧಿಸಿದ ಹಾಗೆ ಭಾರತೀಯ ಔಷಧಿ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಹಾಗೆ ಕೂಡ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳಲ್ಲಿ ಈ ಸೇವೆಗಳನ್ನು ಕೂಡ ಸಂಯೋಜಿಸುವುದು ಇದರ ಮುಖ್ಯ ಗುರಿಯಾಗಿರ್ತದೆ. ಫರ್ದರಿಂಗ್ ದ ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್, ಸಣ್ಣ ಕುಟುಂಬ ಯೋಜನೆಯನ್ನು ಮುಂದುವರಿಸುವಂಥದ್ದು. ಬ್ರಿಂಗಿಂಗ್ ಅಬೌಟ್ ಅ ಕನ್ವರ್ಜೆನ್ಸ್ ಆಫ್ ಆಲ್ ರಿಲೇಟೆಡ್ ಸೋಷಿಯಲ್ ಪ್ರೋಗ್ರಾಮ್ಸ್ ಸೊ ದಟ್ ಫ್ಯಾಮಿಲಿ ಪ್ಲಾನಿಂಗ್ ಅಂಡ್ ವೆಲ್ಫೇರ್ ಬಿಕಮ್ಸ್ ಅ ಪೀಪಲ್ ಸೆಂಟ್ರಿಕ್ ಪ್ರೋಗ್ರಾಮ್. ಕುಟುಂಬ ಯೋಜನೆ ಮತ್ತು ಕುಟುಂಬ ಕಲ್ಯಾಣಕ್ಕೆ ಸಂಬಂಧಿಸಿದ ಹಾಗೆ ಇದು ಜನಕೇಂದ್ರಿತ ಕಾರ್ಯಕ್ರಮವಾಗುವಂತೆ ಎಲ್ಲಾ ಸಂಬಂಧಿತ ಸಾಮಾಜಿಕ ಕಾರ್ಯಕ್ರಮಗಳ ಒಮ್ಮುಖವನ್ನು ತರುವಂತ ಪ್ರಯತ್ನವನ್ನು ಕೂಡ ನಾವು ಈ ರಾಷ್ಟ್ರೀಯ ಜನಸಂಖ್ಯಾ ನೀತಿಯಲ್ಲಿ ಕಾಣಬಹುದು. ಈಗ ಪಾಪ್ಯುಲೇಷನ್ ಕಂಟ್ರೋಲ್ ಮೆಜರ್ಸ್, ಈಗ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000 ಅಲ್ಲಿ ಏನೆಲ್ಲ ಒಂದು ಸ್ಟ್ರಾಟಜಿಕ್ ಟೂಲ್ಸ್ ಗಳನ್ನು, ಅಂದ್ರೆ ಇದೆಲ್ಲ ನಾವು ಸಮನ್ವಯ, ಅಂದ್ರೆ ಈ ನೀತಿಗೆ ಅನುಗುಣವಾಗಿ ಈ ವ್ಯವಸ್ಥೆಗಳನ್ನು ನಾವು ಜನತೆಗೆ ತಲುಪಿಸಬೇಕು ಅಂತ ಹೇಳಿದ್ರೆ ಏನೆಲ್ಲ ಈ ಒಂದು ಏನೆಲ್ಲ ಒಂದು ಸಾಧನಗಳಿವೆ ಅಂತ ಹೇಳಿದ್ರೆ, ಒಂದು IEC ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಸೊ IEC ಕ್ಯಾಂಪೇನ್ಸ್ ಅನ್ನು ನೀವು ಕಾಣಬಹುದು. ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್, ನಮ್ಮ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ಗಳು ಬಹಳಷ್ಟು ಇಂಥ ಒಂದು ಕುಟುಂಬ ಕಲ್ಯಾಣಕ್ಕೆ ಸಂಬಂಧಿಸಿದ ಬಹಳಷ್ಟು ಮಾಹಿತಿಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದೆ, ಹಿಂದಿನಿಂದಲೂ ಮಾಡ್ತಾ ಇದ್ದಾವೆ. ಸೊ ಜನರಿಗೆ ಮಾಹಿತಿ ಸಿಗಬೇಕು, ಅವರಿಗೆ ಅದರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಶಿಕ್ಷಣವನ್ನು ಕೊಡಬೇಕು ಮತ್ತು ಒಂದಷ್ಟು ಸಂವಹನದ ಮೂಲಕ ಈ ಜಾಗೃತಿ ಕಾರ್ಯಕ್ರಮಗಳು ಜನತೆಗೆ ತಲುಪಬೇಕು. ಇನ್ನೊಂದು ಆಶಾ ಕಾರ್ಯಕರ್ತರ ಮೂಲಕ, ಈಗಂತೂ ಆಶಾ ಕಾರ್ಯಕರ್ತರು ಸ್ಪೆಷಲ್ ಆಗಿ ಈ ಒಂದು ಜನಸಂಖ್ಯಾ ಒಂದು ನಿಯಂತ್ರಣಕ್ಕೆ ಸಂಬಂಧಿಸಿದ, ಅಂದ್ರೆ ಒಂದು ತಳ ಮಟ್ಟದಲ್ಲಿ, ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕುಟುಂಬಗಳಿಗೆ ಹೋಗಿ ಅಥವಾ ಮನೆಗಳಿಗೆ ಹೋಗಿ ಗರ್ಭ ನಿರೋಧಕ ಬಳಕೆಗಳಿರ್ಬೋದು ಅಥವಾ ಹುಟ್ಟುವ ಮಕ್ಕಳ ಅಥವಾ ಗರ್ಭಿಣಿಯರ ಒಂದು ಸಂಖ್ಯೆ ಇರ್ಬೋದು, ಎಲ್ಲವನ್ನೂ ಕೂಡ ಅಥವಾ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಆಶಾ ವರ್ಕರ್ಸ್ ಮೂಲಕ ಇವತ್ತು ಆರೋಗ್ಯ ಇಲಾಖೆ ಉತ್ತಮ ರೀತಿಯ ಒಂದು ಒಂದು ಜಾಲವನ್ನೇ ಮಾಡ್ಕೊಂಡಿದೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಆಶಾ ವರ್ಕರ್ಸ್ಗಳು ಅಂಡರ್ NRHM ಫಾರ್ ಗ್ರಾಸ್ ರೂಟ್ ಫ್ಯಾಮಿಲಿ ವೆಲ್ಫೇರ್ ಔಟ್ರೀಚ್. ಆಶಾ ಕಾರ್ಯಕರ್ತರು ಇವತ್ತು ಕುಟುಂಬ ಕಲ್ಯಾಣವನ್ನು ಅಥವಾ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳ ಎಷ್ಟೋ ಒಂದು ವಿಚಾರಗಳನ್ನು ಇವತ್ತು ಜನಸಾಮಾನ್ಯರಿಗೆ ತರುವಲ್ಲಿ ಅವರು ತುಂಬಾನೇ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹಾಗೂ ಯೂಸ್ ಆಫ್ ಕಾಂಟ್ರಸೆಪ್ಟಿವ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಕಾಂಡಮ್ಸ್, ಓರಲ್ ಪಿಲ್ಸ್, ಇಂಟ್ರಾಯೂಟ್ರೈನ್ ಡಿವೈಸಸ್, ಸ್ಟೆರಿಲೈಸೇಷನ್ಸ್ ಇವತ್ತು ಉಚಿತವಾಗಿ ಹೆಚ್ಚಿನ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತು ಲಭ್ಯ ಇದೆ. ಸೊ ಕಾಂಟ್ರಸೆಪ್ಟಿವ್ಸ್ ನ ಬಳಕೆಯನ್ನು ಕೂಡ ಜನರಲ್ಲಿ ತುಂಬಾನೇ ಕಾಮನ್ ಆಗಿ ಮತ್ತು ತುಂಬಾನೇ ವ್ಯಾಪಕವಾಗಿ ಅದಕ್ಕೆ ಫ್ರೀ ಆಫ್ ಕಾಸ್ಟ್ ಅದನ್ನು ಕೊಡುವಂಥದ್ದು. ಇನ್ನು ಮಾಸ್ ಮೀಡಿಯಾ ಕ್ಯಾಂಪೇನ್ಸ್, ಮಾಧ್ಯಮ ಅಭಿಯಾನಗಳು ಕೂಡ ಅಷ್ಟೇ, ಹಮ್ದೋ ಹಮಾರೆದೋ ಈ ತರ ಬಹಳಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಬಿತ್ತರಿಸುವಂಥದ್ದು. ಅಂಡ್ ಮಿಷನ್ ಪರಿವಾರ್ ವಿಕಾಸ್ ಅಂತ ಹೇಳಿ 2016ರಲ್ಲಿ ಲಾಂಚ್ ಆಗಿದೆ. ಇದು ಬೇಸಿಕ್ ಆಗಿ ಯಾವೆಲ್ಲ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಫಲವತ್ತತೆಯ ದರ ಇದೆ, ಲೈಕ್ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಸೊ ಆ ರಾಜ್ಯದ ಜಿಲ್ಲೆಗಳಿಗೆ ಹೆಚ್ಚಿನ ಒಂದು ಫೋಕಸ್ ಮಾಡಿ ಅವರಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಈ ಮಿಷನ್ ಪರಿವಾರ್ ವಿಕಾಸ್ ಅನ್ನು ಅಳವಡಿಸಿಕೊಳ್ಳಲಾಯಿತು. ವೆರಿ ಇಂಪಾರ್ಟೆಂಟ್. ಇದಿಷ್ಟು ಆಗ್ಲೇ ಹೇಳಿದಾಗೆ ನಮ್ಮ ಜನಸಂಖ್ಯಾ ನೀತಿ 2000ಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳು, ಅಂದ್ರೆ ಪ್ರಮುಖ ಫೀಚರ್ಸ್ ಅಥವಾ ಲಕ್ಷಣಗಳು. ಈಗ
ಒಟ್ಟಾರೆಯಾಗಿ ಈಗ ನಮ್ಮ ದೇಶದಲ್ಲಿ ನಾವು ಗಮನಿಸಿದ ಹಾಗೆ 1952ರಲ್ಲಿ ಜನಸಂಖ್ಯಾ ನೀತಿ ಬಂತು. 1976-77ರಲ್ಲಿ ಅಲ್ಲಿ ಸ್ವಲ್ಪ ಹೆಸರಿನ ಒಂದು ಬದಲಾವಣೆ ಉಂಟಾಯಿತು. ಆನಂತರ 2000ದಲ್ಲಿ ನಮಗೆ ಜನಸಂಖ್ಯಾ ನೀತಿ 2000 ಅಂದ್ರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಅದನ್ನು ಕೂಡ ಪರಿಚಯಿಸಲಾಯಿತು. ಈಗ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿರುವಂತಹ ಈ ಜನಸಂಖ್ಯಾ ನೀತಿಯನ್ನು ನಾವು ಯಾವ ರೀತಿಯಾಗಿ ಇವ್ಯಾಲ್ಯೂಯೇಟ್ ಮಾಡಬಹುದು ಅಥವಾ ಯಾವ ರೀತಿಯಾಗಿ ನಾವು ಮೌಲ್ಯಮಾಪನ ಮಾಡಬಹುದು. ಸೊ ಮೌಲ್ಯಮಾಪನ ಅಂತ ಹೇಳುವಾಗ ಸಾಧಕ ಬಾಧಕಗಳೆರಡನ್ನೂ ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಲಾಂಗ್ ಟೈಪ್ ಆನ್ಸರ್ಸ್ ಅಲ್ಲಿ ಇವ್ಯಾಲ್ಯೂಯೇಟ್ ದ ಪಾಪ್ಯುಲೇಷನ್ ಪಾಲಿಸೀಸ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಅಲ್ಲಿ ನೀವು ಅದರ ಮೆರಿಟ್ಸ್ ಅನ್ನು ಬರಿಬೇಕು, ಅದರ ಡಿಮೆರಿಟ್ಸ್ ಅನ್ನು ಕೂಡ ಬರಿಬೇಕು ಕ್ರಿಟಿಕಲ್ ಆಗಿ ಅಂತ ಹೇಳುವಾಗ. ಇಸ್ ಇಟ್ ಕ್ಲಿಯರ್? ಕೆಲವೊಮ್ಮೆ 5 ಮಾರ್ಕಿಗೆ ಬರೀ ಅದರ ಮೆರಿಟ್ಸ್ ಅನ್ನು ಕೇಳ್ತಾರೆ, ಅಂದ್ರೆ ಅದರ ಒಳಿತುಗಳನ್ನು ಕೇಳ್ತಾರೆ, ಆಗ ನೀವು ಬರೀ ಎಷ್ಟನ್ನೇ ಬರೆದ್ರೆ ಆಯ್ತು. ಬಟ್ ಇವ್ಯಾಲ್ಯೂಯೇಷನ್ ಆಫ್ ಪಾಪ್ಯುಲೇಷನ್ ಪಾಲಿಸೀಸ್ ಇನ್ ಇಂಡಿಯಾ ಅಂತ ಆ ಒಂದು ಶೀರ್ಷಿಕೆಯಲ್ಲಿ ಒಂದು ವೇಳೆ ಕ್ವೆಶ್ಚನ್ ಕೇಳಿದ್ರೆ ನೀವು ಅದರ ಮೆರಿಟ್ಸ್ ಡಿಮೆರಿಟ್ಸ್ ಎರಡನ್ನೂ ಕೂಡ ಕ್ರಿಟಿಕಲ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾವು ಗಮನಿಸಿದ್ರೆ India's population policies have evolved over time, shifting focus from control and coercion to choice and development. And the effectiveness of these policies can be evaluated in terms of their achievements, shortcomings, and future challenges. ಭಾರತದ ಜನಸಂಖ್ಯಾ ನೀತಿಗಳು ಕಾಲಾಂತರದಲ್ಲಿ ವಿಕಸನಗೊಂಡಿದೆ. ನಿಯಂತ್ರಣ ಮತ್ತು ಬಲವಂತದ ಆಯ್ಕೆಯಿಂದ ಅದು ಅಭಿವೃದ್ಧಿಯತ್ತ ಇವತ್ತು ಗಮನ ಹರಿಸಿದೆ ಮತ್ತು ಆಯ್ಕೆಯ ಮೇಲೆ ಗಮನ ಹರಿಸಿದೆ. ಈ ನೀತಿಗಳ ಪರಿಣಾಮಕಾರಿತ್ವವನ್ನು ಅವುಗಳ ಸಾಧನೆಗಳು, ನ್ಯೂನತೆಗಳು ಮತ್ತು ಭವಿಷ್ಯದ ಸವಾಲುಗಳ ವಿಷಯದಲ್ಲಿ ನಾವು ಮೌಲ್ಯಮಾಪನ ಮಾಡಬಹುದು. ಇಲ್ಲಿ ಇದರ ಅಚೀವ್ಮೆಂಟ್ಸ್ ಅನ್ನು ಫಸ್ಟ್ ನಾವು ಗಮನಿಸುವ. ಓಕೆ, ಭಾರತದ ಜನಸಂಖ್ಯಾ ನೀತಿಯ ಕೆಲವೆಲ್ಲ ಒಂದು ರೀತಿಯ ಅಚೀವ್ಮೆಂಟ್ಸ್ಗಳು ಏನೆಲ್ಲ ಇದೆ ಅಂದ್ರೆ ಅದರ ಉತ್ತಮ ರೀತಿಯ ಅದರ ಸಾಧನೆಗಳು ಏನಿದೆ ಅದನ್ನು ನಾವಿಲ್ಲಿ ಗಮನಿಸುವ. ಸೊ ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಸಾಧನೆಗಳನ್ನು ನಾವು ಗಮನ ಹರಿಸಬೇಕು, ಅದರ ಸವಾಲುಗಳನ್ನು ಅಥವಾ ಅದರ ಡಿಮೆರಿಟ್ಸ್ ಅನ್ನು ಕೂಡ ನಾವು ಗಮನ ಹರಿಸಬೇಕು. ಸೊ ಇಲ್ಲಿ ಇದರ ಒಂದು ಸಾಧನೆಗಳಲ್ಲಿ ಪ್ರಮುಖವಾಗಿ ಫಲವತ್ತತೆ ಮತ್ತು ಜನನ ದರಗಳಲ್ಲಿ ಕುಸಿತ. ನೀವು ಟೋಟಲ್ ಫರ್ಟಿಲಿಟಿ ರೇಟ್, ಒಂದು ಒಟ್ಟು ಫಲವತ್ತತೆ ಏನು, ಸೊ ಇದರ ಬಗ್ಗೆ ನನಗೆ ಪಾಪ್ಯುಲೇಷನ್ ಅಂಡ್ ಸೊಸೈಟಿಗೆ ರಿಲೇಟೆಡ್ ಆಗಿರುವಂತ ಪ್ರತಿಯೊಂದು ಸೆಷನ್ ಅನ್ನು ನಾನು ಕವರ್ ಮಾಡಿದ್ದೇನೆ. ಸೊ ಇದರ ಡಿಟೇಲ್ಡ್ ಆಗಿ ವಿವರ ಬೇಕಿದ್ರೆ ನೀವು ಆಯಾಯ ವಿಡಿಯೋಸ್ಗಳನ್ನು ನೋಡಬೇಕಾಗುತ್ತೆ. ಸೊ ಫಲವತ್ತತೆಯ ದರ ಇದೆಯಲ್ಲ, ಟೋಟಲ್ ಫರ್ಟಿಲಿಟಿ ರೇಟ್, ಅದು 1951ರಲ್ಲಿ 5.9 ಇತ್ತು. ಆದ್ರೆ ಈಗ 2022 ಅಲ್ಲಿ ಅದು 2ಕ್ಕೆ ಇಳಿದಿದೆ. ಸೊ ಹಾಗಾಗಿ ಇದೊಂದು ಒಳ್ಳೆ ರೀತಿಯ ಅಚೀವ್ಮೆಂಟ್ ಅಂತಲೇ ನಾವು ಹೇಳ್ಬೋದು. ಹಾಗೂ ಹೆಚ್ಚಿನ ಭಾರತೀಯ ರಾಜ್ಯಗಳು ಕೂಡ ಬದಲಿ ಮಟ್ಟದ ಫಲವತ್ತತೆಯನ್ನು ಸಾಧಿಸಿದೆ. ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಈಸ್ ಬಿಲೋ 2.1. ಕೆಲವು ರಾಜ್ಯಗಳಲ್ಲಿ ಲೈಕ್ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಅವುಗಳಲ್ಲಿ ಈಗಲೂ ಕೂಡ ತಕ್ಕಮಟ್ಟಿನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಫಲವತ್ತತೆಯ ದರವನ್ನು ಕಾಣಬಹುದು. ಉಳಿದ ಹೆಚ್ಚಿನ ರಾಜ್ಯಗಳಲ್ಲಿ ಫಲವತ್ತತೆಯ ದರ ಅದು ಕಡಿಮೆ ಇದೆ. ನೆಕ್ಸ್ಟ್, ಗರ್ಭ ನಿರೋಧಕದ ಬಳಕೆಯಲ್ಲಿ ಹೆಚ್ಚಳ, ಇದು ಕೂಡ ಒಂದು ಪಾಸಿಟಿವ್ ಅಚೀವ್ಮೆಂಟ್. Increase in contraceptive use. Today, awareness, and because of the awareness, mass media, the use of contraceptives have increased due to educational campaigns and service delivery. ಇವತ್ತು ಗರ್ಭ ನಿರೋಧಕ ಆಯ್ಕೆಗಳ ಪರಿಚಯ ಇವತ್ತು ಜನತೆಗೆ ತುಂಬಾನೇ ಉತ್ತಮ ರೀತಿಯಲ್ಲಿ ಆಗಿದೆ. ಸೊ ಹಾಗಾಗಿ ಮಾತ್ರೆಗಳು, ಕಾಂಡಮ್ಗಳು, ಇಂಟ್ರಾಯೂಟಿರೈನ್ ಡಿವೈಸಸ್ಗಳಿರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಸೊ ಈ ಮೂಲಕ ಜನರಿಗೆ ಒಂದಷ್ಟು ಆಯ್ಕೆಗಳಿವೆ. ಸೊ ಅದು ಸಮರ್ಪಕವಾಗಿ ಬಳಕೆ ಮಾಡುವಂತ ಪ್ರಯತ್ನಗಳು ಕೂಡ ಕಾಣ್ತಾ ಇದೆ. ಅದಲ್ಲದೆ ಇಂಪ್ರೂವ್ಮೆಂಟ್ ಇನ್ ಮೆಟರ್ನಲ್ ಹೆಲ್ತ್ ಅಂಡ್ ಚೈಲ್ಡ್ ಹೆಲ್ತ್. ಹಿಂದೆಲ್ಲ ಹೋಲಿಸಿದ್ರೆ ಈ ಶಿಶು ಮರಣ ದರ ಇರ್ಬೋದು, ತಾಯಿ ಮರಣ ದರ ಇರ್ಬೋದು, ಇದೆಲ್ಲ ಜಾಸ್ತಿ ಇತ್ತು. ಬಟ್ ಇವಾಗ ಯಾವಾಗ ನಾವು ಒಂದು ಕುಟುಂಬ ಕಲ್ಯಾಣ ಮತ್ತು ಕಾರ್ಯಕ್ರಮಗಳು, ಆರೋಗ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ರೀತಿಯ ಜಾರಿಗೊಳಿಸುವಿಕೆಯಿಂದ ಇವತ್ತು ಈ ಒಂದು ಶಿಶು ಮರಣ ದರ ಮತ್ತು ತಾಯಿ ಮರಣ ದರದ ಪ್ರಮಾಣ ಇವತ್ತು ತುಂಬಾನೇ ಕಡಿಮೆ ಇದೆ. ದ ನೆಕ್ಸ್ಟ್ ಈಸ್ ವಿಮೆನ್ಸ್ ಎಂಪವರ್ಮೆಂಟ್. Policies have promoted delayed marriage, female education, and economic empowerment, indirectly impacting the population growth. ಇವತ್ತು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿ ನಾವು ಏನೇನೆಲ್ಲ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಉದಾಹರಣೆ, ಮದುವೆ ವಯಸ್ಸನ್ನು 18ಕ್ಕೆ ನಿಗದಿ ಮಾಡುವುದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವುದು. ಇವತ್ತು ಏನು ಶಿಕ್ಷಣವನ್ನು ಸ್ಪೆಷಲಿ ಸರ್ಕಾರಿ ಕಾಲೇಜುಗಳಲ್ಲೆಲ್ಲ ನೋಡಿದ್ರೆ ಹೆಣ್ಣು ಮಕ್ಕಳ ಹೆಚ್ಚಿನ ಒಂದು ಶಿಕ್ಷಣ ಫ್ರೀ ಆಗಿ ಆಗ್ತಾ ಇದೆ. ಯಾಕಂದ್ರೆ ಹೆಚ್ಚಿನ ಅವರ ಫೀ ಎಲ್ಲ ರಿಯಂಬರ್ಸ್ ಆಗ್ತಾ ಇದೆ ಅವರಿಗೆ. ಸೊ ಹಾಗಾಗಿ ಉಚಿತ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರ್ಬೋದು, ಅವರಿಗೆ ಕೆಲವೆಲ್ಲ ಸ್ಕಾಲರ್ಶಿಪ್ಸ್ಗಳಿರ್ಬೋದು, ಆರ್ಥಿಕ ಸಬಲೀಕರಣ ಇರ್ಬೋದು, ಇವೆಲ್ಲ ಎಲ್ಲೋ ಒಂದು ರೀತಿ ಪರೋಕ್ಷವಾಗಿ ನಮ್ಮ ಜನಸಂಖ್ಯಾ ಬೆಳವಣಿಗೆಯ ಮೇಲೆ ಅದು ಅಂದ್ರೆ ಅದನ್ನು ನಿಯಂತ್ರಿಸಲಿಕ್ಕೆ ಪ್ರಭಾವವನ್ನು ಬೀರ್ತದೆ. ಅಂಡ್ ಆಲ್ಸೋ ಇಂಟ್ರೊಡಕ್ಷನ್ ಆಫ್ ರೈಟ್ಸ್ ಬೇಸ್ಡ್ ಅಪ್ರೋಚಸ್. ಹಕ್ಕುಗಳಿಗೆ ಸಂಬಂಧಿಸಿದ ಒಂದು
ಅಭಿಯಾನಗಳು ಅಥವಾ ಒಂದು ವಿಧಾನದ ಮೂಲಕ, ಏನಿದು ಹಕ್ಕುಗಳಿಗೆ ಸಂಬಂಧಿಸಿದ ಒಂದು ವಿಧಾನ ಅಂತ ಹೇಳಿದ್ರೆ, ಇಲ್ಲಿ ನೀವು ಗಮನಿಸಿದ್ರೆ ಪೋಸ್ಟ್ 1994 ICPD ಅಂತ ಹೇಳಿ, ICPD ಅಂತ ಹೇಳಿದ್ರೆ 1994ರಲ್ಲಿ there was an international conference on population and development which was held in Cairo, Egypt. 1994ರಲ್ಲಿ ಜನಸಂಖ್ಯೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಿತು. ಇದು ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ಬಹಳಷ್ಟು ಮಹತ್ತರವಾದಂತ ಒಂದು ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ಸಮ್ಮೇಳನದಲ್ಲಿ ರೈಟ್ಸ್ ಬೇಸ್ಡ್ ಅಪ್ರೋಚ್ ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ರೈಟ್ಸ್ ಬೇಸ್ಡ್ ಅಪ್ರೋಚ್ ಅಂತ ಹೇಳಿದ್ರೆ ಒಂದು ರೀಪ್ರೊಡಕ್ಟಿವ್ ಹೆಲ್ತ್ ಇದಕ್ಕೆ ಸಂಬಂಧಿಸಿದ ಹಾಗೆ, ಹಕ್ಕಿಗೆ ಸಂಬಂಧಿಸಿದ ಹಾಗೆ, ಹೆಣ್ಣು ಮಕ್ಕಳ ಒಂದು ರೀತಿಯ ಫಲವತ್ತತೆಯ ಒಂದು ಅಂದ್ರೆ ಅವರ ತಾಯ್ತನಕ್ಕೆ ಸಂಬಂಧಿಸಿದ ಹಾಗೆ, ಅವರ ಸಬಲೀಕರಣಕ್ಕೆ ಸಂಬಂಧಿಸಿದ ಹಾಗೆ, ಅವರ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ಹಾಗೆ ನಾವು ಆ ಮಾನದಂಡವನ್ನು ಇಟ್ಟುಕೊಂಡು ಅವರ ಮೇಲೆ ಅಥವಾ ಕುಟುಂಬ ಕಲ್ಯಾಣವನ್ನು ನಾವು ವಿಧಿಸಬೇಕು ಅಂತ ಹೇಳುವಂತ ಆ ನಿಟ್ಟಿನಲ್ಲಿ ಅದೇನು ಶಿಫ್ಟ್ ಆಯಿತು ನೋಡಿ, ಅಥವಾ ಅದಕ್ಕೆ ಏನು ಹೆಚ್ಚಿನ ಒಂದು ರೀತಿಯ ಒತ್ತು ಬಂತು, ಅಂದಿನಿಂದ ಏನಾಯಿತು ಅಂತ ಹೇಳಿದ್ರೆ ಪ್ರತಿ ದೇಶಗಳು ಕೂಡ ಈ ಒಂದು ರೈಟ್ಸ್ ಬೇಸ್ಡ್ ಅಪ್ರೋಚಸ್ ಅಂದ್ರೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅವಳಿಗೆ ಅವಳ ಹೆಲ್ತ್ ಮೇಲೆ, ಹಿಂದೆಲ್ಲ ಅವಳು ಕೇವಲ ಮಕ್ಕಳನ್ನು ಹೆರುವಂತ ಒಂದು ಮೆಷಿನ್ ರೀತಿಯಲ್ಲೇ ಇತ್ತು. ನೀವು ಹಿಂದೆಲ್ಲ ಗಮನಿಸಿರ್ಬೋದು, ಹೌದಾ ಅಲ್ವಾ? ಒಂದು ಹೆಣ್ಣು ಮಗು ಅಂತ ಹೇಳಿದ್ರೆ ಅವಳಿಗೆ 8, 9, 10 ಜನ ಈ ರೀತಿಯೆಲ್ಲ ಮಕ್ಕಳು. ಅದರಲ್ಲಿ ಕೆಲವು ಸಲ ತಾಯಂದಿರು ಹೆರಿಗೆ ಆಗುವ ಸಂದರ್ಭದಲ್ಲೇ ಅವ್ರು ಸಾವನ್ನಪ್ತಾ ಇದ್ರು. ಸೊ ಎಲ್ಲೂ ಅವಳಿಗೆ ಅವಳ ಮೇಲೆ ಅಥವಾ ಅವಳ ಒಂದು ಆಯ್ಕೆಯ ಮೇಲೆ ಎಲ್ಲೂ ಕೂಡ ಅವಳಿಗೆ ಒಂದು there was no ಕಂಟ್ರೋಲ್, ಅಥವಾ ಅವಳ ಒಂದು ದೇಹದ ಮೇಲೆ ಅವಳಿಗೆ ಎಲ್ಲೂ ಕೂಡ ಒಂದು ಆಯ್ಕೆ ಅಂತ ಇರಲಿಲ್ಲ, ಸ್ಪೆಷಲಿ ರಿಲೇಟೆಡ್ ಟು ಫ್ಯಾಮಿಲಿ, ಹೌದಾ ಅಲ್ಲ? ಬಟ್ ಈ ಒಂದು ಕಾನ್ಫರೆನ್ಸ್ ಇಂದಾಗಿ ಏನಾಯ್ತು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು, ಅವರ ಆರೋಗ್ಯ, ತಾಯ್ತನ ಇದಕ್ಕೆ ಸಂಬಂಧಿಸಿದಾಗೆ ಶಿ ಹ್ಯಾಸ್ ಅ ರೈಟ್ ಟು ಪ್ರೊಟೆಕ್ಟ್ ಹರ್ ಹೆಲ್ತ್ ಅಂತ ಹೇಳುವಂತ ಆ ಒಂದು ಶಿಫ್ಟ್ ಇಲ್ಲಿ ಉಂಟಾಯಿತು. ಸೊ ಹಾಗಾಗಿ ಹೆಣ್ಣು ಮಕ್ಕಳ ಆರೋಗ್ಯ ಇರ್ಬೋದು, ಅವರ ಸಬಲೀಕರಣ ಇರ್ಬೋದು, ಸೊ ಇದಕ್ಕೆ ಸಂಬಂಧಿಸಿದ ಹೆಚ್ಚು ಒತ್ತು ಕೊಟ್ಟಿರುವ ಕಾರಣ ಆ ನಮ್ಮ ಪಾಪ್ಯುಲೇಷನ್, ನಂತರದ ಪಾಪ್ಯುಲೇಷನ್ ಪಾಲಿಸೀಸ್ಗಳು ಅಂದ್ರೆ 2000ರಲ್ಲಿ ಬಂದಂತ ಒಂದು ರಾಷ್ಟ್ರೀಯ ಜನಸಂಖ್ಯಾ ನೀತಿ ಏನಿದೆ ಅದು ಕೂಡ ಹೆಣ್ಣು ಮಕ್ಕಳ ಆರೋಗ್ಯ, ಅವರ ಶಿಕ್ಷಣ, ಲಿಂಗ ಸಮಾನತೆಗೆ ಹೆಚ್ಚು ಒತ್ತು ಕೊಡ್ತಾ ಕುಟುಂಬ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಇದು ಪ್ರಯತ್ನವನ್ನು ಪಡುವಂತ ಒಂದು ಉದ್ದೇಶಗಳಲ್ಲಿ ನಾವು ಕಾಣಬಹುದು. ಆಗ್ಲೇ ಹೇಳಿದಾಗೆ ಹಕ್ಕು ಆಧಾರಿತ ವಿಧಾನಗಳ ಪರಿಚಯ. ಸೊ ಅಚೀವ್ಮೆಂಟ್ಸ್ ಇದೆಲ್ಲ ನಮ್ಮ ಪಾಪ್ಯುಲೇಷನ್ ಪಾಲಿಸೀಸ್ಗಳದು. ಆಗ್ಲೇ ಹೇಳಿದಾಗೆ 1994ರ ನಂತರ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪಾಪ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ನ ಒಂದು ಬಲವಂತದಿಂದ ಸ್ವಯಂ ಪ್ರೇರಿತ ಮತ್ತು ಮಾಹಿತಿಯುಕ್ತ ಆಯ್ಕೆಗಳಿಗೆ ಈ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಬದಲಾಯಿತು. ಈಗ ಲಿಮಿಟೇಷನ್ಸ್ ಆಫ್ ಪಾಪ್ಯುಲೇಷನ್ ಪಾಲಿಸೀಸ್ ಇನ್ ಇಂಡಿಯಾ ಅಂದ್ರೆ ಈ ಜನಸಂಖ್ಯಾ ನೀತಿಗಳು, ಭಾರತದ ಜನಸಂಖ್ಯಾ ನೀತಿಗಳ ಕೆಲವೆಲ್ಲ ಇತಿಮಿತಿಗಳೇನು? ಮೊದಲನೇದಾಗಿ ರೀಜನಲ್ ಡಿಸ್ಪ್ಯಾರಿಟೀಸ್. So states like Uttar Pradesh, Bihar, Jharkhand still show high fertility and poor health indicators. Southern and northeastern states have achieved demographic targets, but the northern states have lagged. ಇವತ್ತು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳನ್ನು ನೋಡಿದ್ರೆ ನೀವು ಪಾಪ್ಯುಲೇಷನ್ ಟರ್ಮಿನಾಲಜಿಯಲ್ಲಿ ಬಿಮಾರು, ದೇಮಾರು ರಾಜ್ಯಗಳು ಹೀಗೆಲ್ಲ ಕಾನ್ಸೆಪ್ಟ್ಗಳಿವೆ. ಸೊ ಒಟ್ಟಾರೆಯಾಗಿ ನಾವು ಗಮನಿಸಿದ್ರೆ ಜನಸಂಖ್ಯೆಗೆ ಸಂಬಂಧಿಸಿದಾಗೆ ಪ್ರಾದೇಶಿಕ ಮಟ್ಟದಲ್ಲಿ ಕೆಲವೆಲ್ಲ ಅಸಮತೋಲನಗಳಿವೆ. ಫಾರ್ ಎಕ್ಸಾಂಪಲ್ ಇವತ್ತು ಕೂಡ ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಇಲ್ಲಿ ಹೆಚ್ಚು ಭ್ರೂಣ ಹತ್ಯೆಗಳು, ಸೆಕ್ಸ್ ರೇಷಿಯೋ ಕೂಡ ಇಲ್ಲಿ ಲೋ ಇರುವಂತದ್ದು, ಅಂದ್ರೆ ಸೆಕ್ಸ್ ರೇಷಿಯೋ ಇಲ್ಲಿ ಹೈ ಕಾಣುವಂಥದ್ದು, ಫರ್ಟಿಲಿಟಿ ರೇಟ್ ಕೂಡ ಹೈ, ಪುವರ್ ಹೆಲ್ತ್ ಇಂಡಿಕೇಟರ್ಸ್, ಇದನ್ನು ಈ ಕಾನ್ಸೆಪ್ಟ್ಸ್ಗಳು ಅಥವಾ ಈ ಅಂಶಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು. ಅದೇ ಸದರ್ನ್ ಸ್ಟೇಟ್ಸ್ ಅಂದ್ರೆ ದಕ್ಷಿಣ ರಾಜ್ಯಗಳು ಹಾಗೂ ಉತ್ತರ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಕೆಲವೆಲ್ಲ ಸಾಧನೆಗಳು ಅಂದ್ರೆ ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಿಸಿದ ಸಾಧನೆಗಳು ತುಂಬಾನೇ ಒಳ್ಳೆ ರೀತಿಯಾಗಿದೆ. ಹಾಗೆಯೇ ಅನ್ಮೆಟ್ ನೀಡ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್, ಕುಟುಂಬ ನಿಯಂತ್ರಣಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಒಂದು ರೀತಿಯ ಅಗತ್ಯತೆಗಳು ಕೆಲವೆಲ್ಲ ಒಂದು ರೀತಿಯ ಅಂಚಿನಲ್ಲಿರುವಂತಹ ಸಮೂಹಗಳಿಗೆ ಇವತ್ತು ಸರಿಯಾಗಿ ರೀತಿಯಲ್ಲಿ ತಲುಪಿಲ್ಲ ಅಂತ ಹೇಳ್ಬೋದು. ಎಸ್ಪೆಷಲಿ ಗ್ರಾಮೀಣ ಭಾಗ ಹಾಗೂ ಬುಡಕಟ್ಟು ಇಲಾಖೆಗಳಲ್ಲಿ ಅಥವಾ ಬುಡಕಟ್ಟು ವ್ಯವಸ್ಥೆಗಳಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ಗೆ ರಿಲೇಟೆಡ್ ಆಗಿರುವಂತಹ ಆ ಟಾರ್ಗೆಟ್ಗಳನ್ನು ನಾವು ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. The main reason behind this is cultural taboos or lack of trained health workers or poor logistics affecting their outreach. ಕೆಲವೆಲ್ಲ ಸಾಂಸ್ಕೃತಿಕ ಕೆಲವೆಲ್ಲ ಒಂದು ಹಿನ್ನಡೆಗಳಿರ್ತದೆ. ಸರಿಯಾದ ಆರೋಗ್ಯಕ್ಕೆ ಸಂಬಂಧಿಸಿದ ವರ್ಕರ್ಸ್ಗಳು
ಆ ವಲಯವನ್ನು ತಲುಪದೇ ಇರಲಿಕ್ಕೆ ಸಾಧ್ಯತೆ ಇರಬಹುದು. ಸೊ ಈ ಎಲ್ಲ ಕಾರಣಗಳಿಂದ ಇದು ಪಾಪ್ಯುಲೇಷನ್ ಪಾಲಿಸೀಸ್ ಕೆಲವು ಭಾಗಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಒಂದು ರೀತಿಯ ಅಸಮತೋಲನವನ್ನು, ಅಂದ್ರೆ ಈ ರೀತಿಯ ಫ್ಯಾಮಿಲಿ ಪ್ಲಾನಿಂಗ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಅಗತ್ಯತೆ ಇನ್ನೂ ಕೂಡ ನಾವಲ್ಲಿ ಕೂಡ ಅದನ್ನು ಸರಿಯಾದ ರೀತಿಯಾಗಿ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಕುಟುಂಬ ಯೋಜನೆಯ ವ್ಯಾಪ್ತಿಗೆ ಬಾರದ ಅನೇಕ ಮಹಿಳೆಯರು, ವಿಶೇಷವಾಗಿದ್ದು ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಾಣಬಹುದು. ಗರ್ಭ ನಿರೋಧಕ ಸೇವೆಗಳಿಗೆ ಇನ್ನೂ ಕೂಡ ಅವರು ಆ ರೀತಿಯ ಅವಕಾಶಗಳು ಇನ್ನೂ ಕೂಡ ಅವರಿಗೆ ಆ ವ್ಯಾಪ್ತಿಗೆ ಅವರು ಬರದೇ ಹೋಗಿರುವಂಥದ್ದು. ಇನ್ನೊಂದು ಸಾಂಸ್ಕೃತಿಕ ನಿಷೇಧಗಳು, ತರಬೇತಿ ಪಡೆದ ಆರೋಗ್ಯ ಕಾರ್ಯಕರ್ತರ ಕೊರತೆ ಇರಬಹುದು, ಅಥವಾ ಕುಟುಂಬ ಯೋಜನೆಗಳ ಬಗ್ಗೆ ಸರಿಯಾದ ಜಾಗೃತಿ ಮತ್ತು ಮಾಹಿತಿಯ ಕೊರತೆಯು ಸಹ ಸಮರ್ಪಕ ಅನುಷ್ಠಾನದ ಮೇಲೆ ಇದು ಪರಿಣಾಮವನ್ನು ಬೀರ್ತದೆ. ಹಾಗೆಯೇ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಮ್ಮ ಜನಸಂಖ್ಯಾ ನೀತಿಗಳಿಗೆ ಸಂಬಂಧಿಸಿದ ಒಂದು ಇತಿಮಿತಿಗಳಲ್ಲಿ ನಮ್ಮ ದೇಶದಲ್ಲಿರುವಂತಹ ಜೆಂಡರ್ ಬಯಾಸ್ ಅಂಡ್ ಸನ್ ಪ್ರಿಫರೆನ್ಸ್. See, families still prefer male children, leading to sex-selective abortions and skewed sex ratios. And this undermines the population control efforts and harms the women's right. And also, over-reliance on female sterilization. Today, if you see the entire statistics, India's population policy program is entirely criticized, ಎಸ್ಪೆಷಲಿ ಫಾರ್ ದ ಓವರ್ ಯೂಸ್ ಆಫ್ ಫೀಮೇಲ್ ಸ್ಟೆರಿಲೈಸೇಷನ್. ಇವತ್ತೊಂದು ನೀವು 100 ಫ್ಯಾಮಿಲೀಸ್ ಅನ್ನು ಅಥವಾ ಕಪಲ್ಸ್ ಅನ್ನು ನೀವು ಗಮನಿಸಿದ್ರೆ, ಆಲ್ಮೋಸ್ಟ್ 90% ಆಫ್ ದೆಮ್ ಇಟ್ ಈಸ್ ದ ಫೀಮೇಲ್ಸ್ ಹೂ ವುಡ್ ಹ್ಯಾವ್ ಅಂಡರ್ಗಾನ್ ಸ್ಟೆರಿಲೈಸೇಷನ್ ಅಂಡ್ ಓನ್ಲಿ ದ 10% ಆಫ್ ದ ಮ್ಯಾನ್ ವುಡ್ ಹ್ಯಾವ್ ಗಾನ್ ಫಾರ್ ದ so the entire burden of family control is on the women here. So male participation in family planning also remains low. And the poor quality of services, family planning services are often target driven, ignoring quality, informed consent and follow-up care, and lack of privacy and respectful care in healthcare facilities are also some of the limitations here which we see in India. ಸೊ ಲಿಂಗ ಅಸಮಾನತೆ ಮತ್ತು ಗಂಡು ಮಕ್ಕಳಿಗೆ ಆದ್ಯತೆ. ಸೊ ನಮ್ಮ ಪಿತೃಪ್ರಧಾನ ವ್ಯವಸ್ಥೆ ನಮ್ಮ ದೇಶದಲ್ಲಿ ಕಂಡುಬರುವ ಕಾರಣ ಹೆಚ್ಚಿನ ಕುಟುಂಬಗಳಿಗೆ ಆದ್ಯತೆ ಗಂಡು ಮಕ್ಕಳು. ಸೊ ಇದು ಲಿಂಗ ಆಯ್ದ ಗರ್ಭಪಾತ ಮತ್ತು ಲಿಂಗ ಅನುಪಾತಗಳಿಗೆ ಇದು ಕಾರಣ ಆಗ್ತಿದೆ. ಹಾಗೂ ಇದು ಕೂಡ ಜನಸಂಖ್ಯಾ ನಿಯಂತ್ರಣ ಪ್ರಯತ್ನವನ್ನು ಎಲ್ಲೋ ಒಂದ್ ಕಡೆ ದುರ್ಬಲಗೊಳಿಸ್ತದೆ. ಸ್ತ್ರೀ ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಥವಾ ವಿಧಾನದ ಮೇಲೆ ಅತಿಯಾದ ಅವಲಂಬನೆ, ಆಗ್ಲೇ ನಿಮ್ಗೆ ಮೆನ್ಷನ್ ಮಾಡಿದ ಹಾಗೆ ಒಂದು ಕುಟುಂಬದ ಒಂದು ನಿಯಂತ್ರಣಾ ವ್ಯವಸ್ಥೆ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಒಂದು ರೀತಿಯ ಹೊಣೆಗಾರಿಕೆ ಇವತ್ತು ಮಹಿಳೆಯ ಮೇಲಿದೆ. ಸೊ ಕುಟುಂಬ ಯೋಜನೆಯಲ್ಲಿ ಪುರುಷರ ಭಾಗವಹಿಸುವಿಕೆ ಕಡಿಮೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು, ಅಥವಾ ದೇ ಡೋಂಟ್ ಟೇಕ್ ದ ರಿಸ್ಕ್. ಇಟ್ ಈಸ್ ಎಂಟೈರ್ಲಿ ಮಹಿಳೆ ಆ ಒಂದು ಕುಟುಂಬ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಅವಳು ಪ್ರಾಧಾನ್ಯಳಾಗಿರ್ತಾಳೆ. ಇನ್ನೊಂದು ಕಳಪೆ ಗುಣಮಟ್ಟ ಕುಟುಂಬ ಯೋಜನಾ ಸೇವೆಗಳು. ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇವತ್ತು ಕುಟುಂಬ ಯೋಜನಾ ಸೇವೆಗಳು ಗುರಿ ಕೇಂದ್ರಿತವಾಗಿದೆ. ಇಟ್ಸ್ ಟಾರ್ಗೆಟ್ ಓರಿಯೆಂಟೆಡ್. ಸೊ ಗುಣಮಟ್ಟ, ತಿಳುವಳಿಕೆಯುಳ್ಳ ಒಪ್ಪಿಗೆ ಮತ್ತು ಅನುಸರಣಾ ಆರೈಕೆಯನ್ನು ಇಲ್ಲಿ ನಾವು ನಿರ್ಲಕ್ಷಿಸ್ತೇವೆ. ಈಗ ಹೆಲ್ತ್ ಕೇರ್ ವರ್ಕರ್ಸ್ ಗಳಿಗೂ ಕೂಡ ನಾವು ನೋಡ್ಬೋದು, ಕೆಲವೆಲ್ಲ ಅವರಿಗೆ ಇನ್ಸೆಂಟಿವ್ಸ್ ಇದೆ, ಇಷ್ಟು ಮಂದಿಗೆ ಸ್ಟೆರಿಲೈಸೇಷನ್ ಮಾಡಿದ್ರೆ ಅಥವಾ ಇಷ್ಟು ಮಂದಿಗೆ. ಸೊ ಇಲ್ಲಿ ಎಲ್ಲೋ ಹೆಣ್ಣು ಮಕ್ಕಳ ಆರೋಗ್ಯದ ಆರೈಕೆಯನ್ನು ನಿರ್ಲಕ್ಷಿಸಿ ಕೇವಲ ನಾವು ಒಂದು ಗುರಿ ಕೇಂದ್ರಿತವಾಗಿರುವಂತಹ ಟಾರ್ಗೆಟ್ ಅನ್ನು ತಲುಪುವಂತ ಪ್ರಯತ್ನ ಮಾಡ್ತಾ ಇದ್ದೇವೋ ಅಂತ ಕೆಲವೊಮ್ಮೆ ಅನಿಸ್ತದೆ. ಸೊ ಇದು ಇನ್ನೊಂದು ಇದರ ಒಂದು ಮಿತಿ ಅಂತ ನಾವು ಹೇಳ್ಬೋದು. ಸೊ ಜನಸಂಖ್ಯಾ ನೀತಿಗೆ ಸಂಬಂಧಿಸಿದ ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು 5 ಮತ್ತು 15 ಮಾರ್ಕಿಗೆ ಇಲ್ಲಿ ಕೇಳಬಹುದು. ಸೊ 2 ಮಾರ್ಕಿಗೆ ಹೆಚ್ಚಾಗಿ ಜನಸಂಖ್ಯಾ ನೀತಿ ಅಂದ್ರೆ ಏನು ಅಂತ ಕೇಳುವಂತ ಪ್ರಶ್ನೆಯನ್ನು ಕೇಳುವಂಥದ್ದು. ಅದರ್ ದೆನ್ ದಟ್ 5 and 15 ಮಾರ್ಕ್ಸ್ಗೆ ಈ ಪ್ರಶ್ನೆಗಳನ್ನು ಕೇಳಬಹುದು. ಇಂಗ್ಲಿಷ್ ನಲ್ಲಿ ಹಾಕ್ಲಿಕ್ಕೆ ಮರ್ತೋಗಿದೆ ನನಗೆ, ಸೊ ಐ ವಿಲ್ ಜಸ್ಟ್ ಡಿಕ್ಟೇಟ್ ಇನ್ ಇಂಗ್ಲಿಷ್. Define a population policy and in Indian context explain the objectives of population policies. ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಮುಖ್ಯ ಲಕ್ಷಣಗಳು ಯಾವುವು? Explain the main features of the National Population Policy 2000. ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸಲು ಭಾರತ ಸರ್ಕಾರ ತೆಗೆದುಕೊಂಡ ಯಾವುದೇ 5 ಕ್ರಮಗಳನ್ನು ಉಲ್ಲೇಖಿಸಿ. To control population growth, explain any 5 programs that the government of India has undertaken. ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಜನಸಂಖ್ಯಾ ಗುರಿಗಳ ಕುರಿತು ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ. Explain the main objectives of the National Population Policy 2000. ಭಾರತದಲ್ಲಿ ಮಹಿಳಾ ಸಬಲೀಕರಣದೊಂದಿಗೆ ಜನಸಂಖ್ಯಾ ನೀತಿ ಹೇಗೆ ಸಂಬಂಧಿಸಿದೆ? How is population policy related to women empowerment in India? ಸೊ ಇದು ನೀವು ನಿಮ್ಮ ಓನ್ ಆಗಿ ಬರಿಬಹುದು. ಜನಸಂಖ್ಯಾ ನೀತಿಯಿಂದ ಮಹಿಳೆಯ ಆರೋಗ್ಯ ಇರ್ಬೋದು, ಅವಳ ಶಿಕ್ಷಣ ಇರ್ಬೋದು, ಅವಳ ಉದ್ಯೋಗ ಇರ್ಬೋದು, ಮತ್ತೆ
ಇದೆಲ್ಲ ಹೇಗೆ ಅವಳ ಒಂದು ಒಟ್ಟಾರೆ ಆಗಿರುವಂತ ಸಬಲೀಕರಣಕ್ಕೆ ಇದು ಸಹಾಯ ಆಗುತ್ತೆ, ಮತ್ತು ಶಿಕ್ಷಣದ ಹಕ್ಕು ಇರ್ಬೋದು. ಸೊ ಇದನ್ನೆಲ್ಲ ನೀವು ಆಡ್ ಮಾಡಿ ನೀವು ಅದನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಭಾರತದ ಜನಸಂಖ್ಯಾ ನೀತಿಗಳನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಿ. ಕ್ರಿಟಿಕಲಿ ಎಕ್ಸಾಮಿನ್ ಆರ್ ಇವ್ಯಾಲ್ಯುಯೇಟ್ ದ ಪಾಪ್ಯುಲೇಷನ್ ಪಾಲಿಸಿ ಆಫ್ ಇಂಡಿಯಾ. ಸೊ ಇದಿಷ್ಟು ಇವತ್ತಿನ ಸೆಷನ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು. ಸೊ ಬೆಸ್ಟ್ ಆಫ್ ಲಕ್ ಫಾರ್ ಯೋರ್ ಎಕ್ಸಾಮಿನೇಷನ್ಸ್ ಅಂಡ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.